ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಅಂತಂತೀನಿ. ಸೊ ಈ ಪ್ರಶ್ನೆಗಳು ಸ್ಟೂಡೆಂಟ್ಸ್ ಕಲಿಸಿರೋವಿದ್ದಾವೆ, ಕೆಲವೊಂದು ಇನ್ನೊಂದೆರಡನ್ನು ನಾನು ತೊಗೊಂಡಿದ್ದೀನಿ, ಯಾಕಂದರೆ ರೌಂಡ್ ಫಿಗರ್ ಆಗಲಿ ಅಂತ ಹೇಳ್ಬಿಟ್ಟು ಕ್ವಶನ್ಸ್ನ ತೊಗೊಂಡಿದ್ದೆ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ, ಇದು ಕ್ಲಚಸ್ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಇದು ಇನ್ ದಿ ಮಲ್ಟಿ ಡಿಸ್ಕ್ ಕ್ಲಚ್ ಅಂದರೆ ಮಲ್ಟಿಪ್ಲೇಟ್ ಕ್ಲಚ್ ಅಥವಾ ಮಲ್ಟಿ ಡಿಸ್ಕ್ ಕ್ಲಚ್. ಇನ್ ಎ ಮಲ್ಟಿ ಡಿಸ್ಕ್ ಕ್ಲಚ್ ಇಫ್ ದೇರ್ ಆರ್ 6 ಡಿಸ್ಕ್ ಆನ್ ದಿ ಡ್ರೈವಿಂಗ್ ಶಾಫ್ಟ್ ಮೇಲೆ ಎಷ್ಟು ಡಿಸ್ಕ್ ಇದೆ ಅಂತ ಹೇಳ್ತಾನೆ, 6 ಡಿಸ್ಕ್ ಅಂತ ಹೇಳ್ತಾರೆ. ಆ್ಯಂಡ್ 5 ಡಿಸ್ಕ್ ಆನ್ ದಿ ಡ್ರಿವನ್ ಶಾಫ್ಟ್ ಮೇಲೆ ಎಷ್ಟಿದ್ದಾವೆ, 5 ಡಿಸ್ಕ್ ಇದೆ ಅಂತ ಹೇಳ್ತಾನೆ. ದೆನ್ ದಿ ನಂಬರ್ ಆಫ್ ಪೇರ್ಸ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸಸ್ ವಿಲ್ ಬಿ ಈಕ್ವಲ್ ಟು, ಸೊ ನಂಬರ್ ಆಫ್ ಪೇರ್ಸ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸಸ್. ಸೊ ನಂಬರ್ ಆಫ್ ಸರ್ಫೇಸ್ ಅಂದರೆ ಕಾಂಟ್ಯಾಕ್ಟ್ ಸರ್ಫೇಸಸ್ ಎಷ್ಟಿದಾವೆ ಅಂತ ಕೇಳ್ತಾನೆ. ಎಷ್ಟು ಪೇರ್ಸ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸಸ್ ಇದೆ ಅಂತ ಕೇಳ್ತಿರೋದು, ಕ್ಲಿಯರಾಗಿ ಕೇಳ್ತಿರೋದಲ್ಲಿ ನಂಬರ್ ಆಫ್ ಪೇರ್ಸ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸಸ್. ಸೊ ನಮ್ಮ ಶಾಫ್ಟ್ ಇದಂತ ಇಟ್ಕೊಳ್ಳಿ, ಇದು ಡ್ರೈವರ್ ಶಾಫ್ಟ್ ಅಂತ ಇಟ್ಕೊಂಡ್ರೆ ಇದ್ರ ಮೇಲೆ ಇರೋದು, ಇದನ್ನು ಸುಮ್ಮನೆ ನಿಮ್ಮ ರಫ್ ಫಿಗರ್ ಅಂತ ತೋರಿಸ್ತಾ ಇದ್ದೀನಿ. ಇದು ಮೇಲೆಗಡೆ ಇರೋ ಪ್ಲೇಟ್ಸ್ ಅಂದರೆ ಆ ಕಡೆ ಡ್ರಿವನ್ ಶಾಫ್ಟ್ ಮೇಲಿರೋ ಪ್ಲೇಟ್ಸ್ ಈ ಥರ ಎಂಗೇಜ್ ಆದಾಗ, ಡ್ರಿವನ್ ಶಾಫ್ಟ್ ಮೇಲಿರೋಂಥ ಪ್ಲೇಟ್ಸ್ ಇದಕ್ಕೆ ಎಂಗೇಜ್ ಆದಾಗ ಎಷ್ಟು ನಂಬರ್ ಆಫ್ ಪ್ಲೇಟ್ಸ್ ಎಂಗೇಜ್ ಆಗ್ತದೆ, ಜಸ್ಟ್ ಫಿಗರ್ ನಿಮ್ಮ ಅನಲೈಸ್ಮೆಂಟಿಗೆ ತೋರಿಸ್ತೀನಿ. ಸೊ ಇಲ್ಲಿ ಎಷ್ಟು ನಂಬರ್ ಆಫ್ ಇದು ಎಷ್ಟು ನಂಬರ್ ಆಫ್ ಪೇರ್ಸ್ ಆಫ್ ಕ್ಲಚ್, ಇದು ಪ್ಲೇಟ್ಸ್ ಡ್ರಿವನ್ ಶಾಫ್ಟು ಮತ್ತು ಡ್ರೈವರ್ ಶಾಫ್ಟ್ ಮೇಲೆ ಅಂತ ಎಷ್ಟು ನಂಬರ್ ಆಫ್ ಪ್ಲೇಟ್ಸು ಕಾಂಟ್ಯಾಕ್ಟಲ್ಲಿದ್ದಾವೆ, ಎಷ್ಟು ಪೇರ್ಸ್ ಆಫ್ ಕಾಂಟ್ಯಾಕ್ಟ್ಸ್ ಇದಾವೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ನಮಗೆ ಫಾರ್ಮುಲಾ ಇದೆ, ಸೂಟಬಲ್ ಫಾರ್ಮುಲಾ ಹಾಕ್ಬಿಟ್ಟು ನಾವು ಸಾಲ್ವ್ ಮಾಡ್ತೀವಿ. ಸೂಟಬಲ್ ಫಾರ್ಮುಲಾ ಯಾವುದಿದೆ, ನಂಬರ್ ಆಫ್ ಪೇರ್ಸ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸಸ್ಗೆ ಫಾರ್ಮುಲಾ ಯಾವುದಿದೆ ಅಂತ ಭಾಳ ಇಂಪಾರ್ಟೆಂಟ್. ಇಲ್ಲೇ ಹೇಳ್ತೀನಿ ನೋಡಿರಿ. ಸೊ ನಂಬರ್ ಆಫ್ ಸರ್ಫೇಸಸ್ ಟು ಬಿ ಕಾಂಟ್ಯಾಕ್ಟ್, ಯಾವಾಗ ಮಲ್ಟಿಪ್ಲೇಟ್ ಕ್ಲಚ್ಗೆ ನಾರ್ಮಲಾಗಿ ಈ ಥರ ನ್ಯೂಮರಿಕಲ್ ಕೇಳೋದು, ನಂಬರ್ ಆಫ್ ಸರ್ಫೇಸಸ್ ಟು ಬಿ ಇನ್ ಕಾಂಟ್ಯಾಕ್ಟ್ ಫಾರ್ಮ್ ಏನಿರುತ್ತೆ ಅಂದರೆ, ಈ ನಂಬರ್ ಆಫ್ ಸರ್ಫೇಸಸ್ ಟು ಬಿ ಇನ್ ಕಾಂಟ್ಯಾಕ್ಟ್ಗೆ ನಾನು ಸ್ಮಾಲ್ ಎನ್ ಅಂತ ತೊಗೊಂಡ್ರೆ ಅಥವಾ ಕ್ಯಾಪಿಟಲ್ ಎನ್ ಅಂತ ತೊಗೊಳ್ಳಿ, ಕ್ಯಾಪಿಟಲ್ ಎನ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಅಬ್ರಿವೇಷನ್ ನಿಮ್ಮ ಇಷ್ಟ ಅದು, ಬಟ್ ಸೂಟಬಲ್ ಆಗಿರೋಂಥ ಅಬ್ರಿವೇಷನ್ಸ್ ತೊಗೊಳೋದ್ರಲ್ಲಿ ಭಾಳ ಅನುಕೂಲ ಆಗುತ್ತೆ. n = n1 + n2 - 1. n1 ಏನಾಗುತ್ತೆ, ನಂಬರ್ ಆಫ್ ಡಿಸ್ಕ್ ಆನ್ ಡ್ರೈವಿಂಗ್ ಶಾಫ್ಟ್. n2 ಏನಾಗುತ್ತೆ, ನಂಬರ್ ಆಫ್ ಡಿಸ್ಕ್ ಆನ್ ಡ್ರಿವನ್ ಶಾಫ್ಟ್. ಸೊ ಡ್ರೈವಿಂಗ್ ಶಾಫ್ಟ್ ಮೇಲೆ ನಂಬರ್ ಆಫ್ ಡಿಸ್ಕ್ ಎಷ್ಟಿದ್ದಾವೆ, ಡ್ರಿವನ್ ಶಾಫ್ಟ್ ಮೇಲೆ ಎಷ್ಟು ನಂಬರ್ ಆಫ್ ಡಿಸ್ಕ್ ಇದಾವೆ ಅನ್ನೋದೇ ನಾವು n1 n2 ಮೆನ್ಷನ್ ಮಾಡ್ತೀವಿ. ಇದು n1 ಅಂತ ತೊಗೊಳ್ಳೋಣ, ಇದು n2 ಅಂತ ತೊಗೊಳ್ಳೋಣ. ಸೊ ಎಷ್ಟಾಗುತ್ತೆ ನೋಡಿ, ಈಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 6 + 5 - 1. 6 + 5 = 11, 11 - 1 ಎಷ್ಟಾಯ್ತು, ಇದು 10 ಆಯಿತು. ಸೊ ನಂಬರ್ ಆಫ್ ಕಾಂಟ್ಯಾಕ್ಟ್ ಸರ್ಫೇಸ್ ಎಷ್ಟಿದೆ, 10 ಇದೆ ನೋಡಿ. ಇಷ್ಟೇ, ಈ ಥರ ನಾವು ಸಾಲ್ವ್ ಮಾಡ್ಕೊಳ್ಬೇಕು. ನಾವು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಸರ್ಫೇಸಸ್ ಎಷ್ಟು ಕಾಂಟ್ಯಾಕ್ಟ್ ಇದಾವೆ, ಈಗ ಈ ಟೈಪ್ ಆಫ್ ಮಲ್ಟಿ ಡಿಸ್ಕ್ ಕ್ಲಚ್ಗೆ 10 ನಂಬರ್ ಆಫ್ ಸರ್ಫೇಸಸ್ 10 ನಂಬರ್ ಆಫ್ ಪೇರ್ಸ್ ಕಾಂಟ್ಯಾಕ್ಟಲ್ಲಿದ್ದಾವೆ. ಇಷ್ಟೇ ನೋಡಿ. ಸೊ ಈ ಪ್ರಶ್ನೆಗೆ ಉತ್ತರ ಈ ಥರ ಸಾಲ್ವ್ ಮಾಡಬೇಕು. ಈ ಪ್ರಶ್ನೆಗೆ ನೀವು ನೋಟ್ ಮಾಡಬೇಕಾಗಿರೋಂದರೆ ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಈ ಥರ ಇದೆ ನೋಡಿ, ಎ ಫ್ಲೋಟಿಂಗ್ ಬಾಡಿ ಸೆಟ್ ಟು ಬಿ ಇನ್ ಸ್ಟೇಬಲ್ ಇಕ್ವಿಲಿಬ್ರಿಯಂ ವೆನ್. ಏನಿದು, ಯಾವ ಬಾಡಿ ಇದು, ಫ್ಲೋಟಿಂಗ್ ಬಾಡಿ. ಎ ಫ್ಲೋಟಿಂಗ್ ಬಾಡಿ, ಯಾವಾಗ ಒಂದು ಫ್ಲೋಟಿಂಗ್ ಬಾಡಿನ ಸ್ಟೇಬಲ್ ಇಕ್ವಿಲಿಬ್ರಿಯಂನಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಫ್ಲೋಟಿಂಗ್ ಬಾಡಿ ಒಂದು ಸ್ಟೇಬಲ್ ಇಕ್ವಿಲಿಬ್ರಿಯಂನಲ್ಲಿ ಇದೆ ಅಂತ ಯಾವಾಗ ಹೇಳ್ತೀರಾ ಅಂತ ಕೇಳ್ತಾನೆ. ಸೊ ಮೆಟಾ ಸೆಂಟರ್ ಆಫ್ ಗ್ರಾವಿಟಿಗಿಂತ ಅಬೋಲೆ ಆದಾಗ, ಅಥವಾ ಮೆಟಾ ಸೆಂಟರ್ ಆಫ್ ಗ್ರಾವಿಟಿ ಜೊತೆ ಕೋಯಿನ್ಸೈಡ್ ಆದಾಗ, ಮೂರನೇ ಆಪ್ಷನ್ ನೋಡಿ, ಮೆಟಾ ಸೆಂಟರ್ ಲೈಸ್ ಬಿಲೋ ದಿ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಸೆಂಟರ್ ಆಫ್ ಗ್ರಾವಿಟಿಗಿಂತ ಕೆಳಗಡೆ ಇದ್ದಾಗ, ಅಥವಾ ಇವು ಮೂರೂ ಅಲ್ವಾ ಅಂತ ಕೇಳ್ತಾನೆ. ಸೊ ಪ್ರಶ್ನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನೆಂದರೆ, ಇಲ್ಲಿ ಫ್ಲೋಟಿಂಗ್ ಬಾಡಿ ಬಗ್ಗೆ ಕೇಳ್ತಾನೆ. ಸೊ ನಮಗೆ 2 ಕಂಡೀಷನ್ಸ್ ಇದ್ದಾವೆ, ಯಾವುದ್ಯಾವುದಪ್ಪ ಅಂದರೆ 2 ಅಲ್ಲ 3 ಕಂಡೀಷನ್ ಒಂದೊಂದು ಕೇಸಲ್ಲಿ ಇದ್ದಾವೆ. ಫಸ್ಟು ಫ್ಲೋಟಿಂಗ್ ಬಾಡಿ ತೊಗೊಳ್ಳೋಣ. ಏನಿದು ಫ್ಲೋಟಿಂಗ್ ಬಾಡಿ ಅಂತಂದರೆ, ಈಗ ನಾನು ಒಂದು ಬಕೆಟ್ ತೊಗೊಳ್ತೇನೆ ಅಂತ ಇಟ್ಕೊಳ್ಳಿ. ಸೊ ಈ ಬಕೆಟಲ್ಲಿ ನೀರಿದ್ದಾವೆ, ಓಕೆನಾ. ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಂಡೆ, ಯಾವುದೋ ಒಂದು ಬಾಡಿ ತೊಗೊಂಡೆ, ಆ ಬಾಡಿನ ಮುಳುಗಿಸ್ತೀನಿ ಮೇಲ್ಗಡೆ ಪ್ರೆಷರ್ ಹಾಕಿ. ಇದು ಮುಳುಗುತ್ತೆ ಒಳಗಡೆ, ಅಂದರೆ ಒಂದು ಮುಳುಗಾದರೂ ಮುಳ್ಬೋದು ಅಥವಾ ತೇಲಾದರೂ ತೇಲ್ಬೋದು, ಅದು ಅದರ ಡೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಡೆನ್ಸಿಟಿ ಬಂದು ಈ ವಾಟರ್ಗಿಂತ ಜಾಸ್ತಿ ಇತ್ತಪ್ಪ ಅಂದರೆ ಮುಳುಗ್ಬಿಡುತ್ತೆ, ಕಮ್ಮಿ ಇತ್ತು ಅಂದರೆ ತೇಲುತ್ತೆ, ಓಕೆನಾ. ಈಗ ಈ ಬಾಡಿ ಪಾರ್ಷಲಿ ಇಮರ್ಸ್ ಆಗಿದೆ ಅಂತ ಅಂದರೆ ಅರ್ಥ ಕಂಪ್ಲೀಟಾಗಿ ಮುಳುಗಿಸಿಲ್ಲ, ಅರ್ಧ ಮುಳುಗಿಸಿದ್ವಿ ಅಂತ ಅರ್ಥ. ಒಂದು ವೇಳೆ ಟೋಟಲಿ ಆಗಿದೆ ಅಂತಂದರೆ ಕಂಪ್ಲೀಟಾಗಿ ಮುಳುಗಿಸಿದ್ವಿ ಅಂತ ಅರ್ಥ. ಈಗ ಈ ಬಾಡಿಗೆ ನಮ್ಗೆ 2 ಪಾಯಿಂಟ್ಸ್ ಬರುತ್ತೆ. ಸೊ ಈ ಬಾಡಿಗೆ ನಮಗೆ ಹೇಳ್ಬೇಕಂದ್ರೆ, ಯಾವುದೇ ಬಾಡಿ ತೊಗೊಂಡ್ರು ಆ ಬಾಡಿಗೆ ನಾವು ಏನು ಡಿಫೈನ್ ಮಾಡ್ಕೋಬೋದು, ಸೆಂಟರ್ ಆಫ್ ಗ್ರಾವಿಟಿ ಹಾಗೂ ಮೆಟಾ ಸೆಂಟರ್ನ ಡಿಫೈನ್ ಮಾಡ್ಬೋದು. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೇನು, ಆ ಬಾಡಿಯ ಎಂಟೈರ್ ಮಾಸ್ ಆ್ಯಕ್ಟ್ ಆಗ್ತಿರುತ್ತಲ್ಲ ಆ ಪಾಯಿಂಟ್ನ ನಾವು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಸೊ ಬಾಡಿಯ ಎಂಟೈರ್ ಮಾಸ್ ಯಾವ ಪಾಯಿಂಟಲ್ಲಿ ಆ್ಯಕ್ಟ್ ಆಗ್ತಿರುತ್ತೋ ಅದನ್ನು ನಾವು ಸೆಂಟರ್ ಆಫ್ ಗ್ರಾವಿಟಿ ಅಂತ ಕರಿತೀವಿ. ಈಗ ಸೆಂಟರ್ ಆಫ್ ಗ್ರಾವಿಟಿ ಅಂತ ಗೊತ್ತಾಯ್ತು ನಿಮಗೆ, ಅದನ್ನು ನಾನು G ಅಂತ ತೊಗೊಂಡೆ. ಅದಾಗಿ ನಂತರ ಇನ್ನೊಂದು ಪ್ಯಾರಾಮೀಟರ್ನ ನೆನ್ಪಿಟ್ಕೊಳ್ಳಿ, ಈ ಫ್ಲೋಟಿಂಗ್ ಬಾಡಿಗೆ ಅದೇನಂತ ಹೇಳ್ತೀವಿ ಅಂದರೆ ಮೆಟಾ ಸೆಂಟರ್ ಅಂತ ಹೇಳ್ತೀವಿ. G ಅಂದರೆ ಸೆಂಟರ್ ಆಫ್ ಗ್ರಾವಿಟಿ, M ಅಂದರೆ ಮೆಟಾ ಸೆಂಟರ್ ಅಂತ ಇಟ್ಕೊಳ್ಳಿ. M ಅಂದ್ರೇನು, ಮೆಟಾ ಸೆಂಟರ್. ಸೊ ನನಗೇನಾದರೂ ಮೆಟಾ ಸೆಂಟ್ರು ಈ ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಇತ್ತಂದರೆ ಒಂದು ಕೇಸು, ಕೆಳಗಡೆ ಇತ್ತಂದರೆ ಇನ್ನೊಂದು ಕೇಸು, ಅದಕ್ಕೆ ಸಮವಾಗಿತ್ತಂದರೆ ಅದು ಇನ್ನೊಂದು ಕೇಸು.
ಸೊ ಈ 3 ಕೇಸ್ನೇ ನಾವು ಫ್ಲೋಟಿಂಗ್ ಬಾಡಿಯಲ್ಲಿ ಡಿಫ್ರೆಂಟಾಗಿ ಡಿಫೈನ್ ಮಾಡ್ತೀವಿ. ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಇದೆಯಾ, ಆ ಕೇಸ್ನ ನೋಡ್ತೀವಿ, ಯಾವ ಕೇಸಲ್ಲಿದೆ ಬಾಡಿ, ಅದಕ್ಕೆ ನಾವು ಒಂದು ಹೆಸರು ಹೇಳ್ತೀವಿ, ಸ್ಟೇಬಲು, ಅನ್ಸ್ಟೇಬಲು, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್. ನೋಡೋಣ ಯಾವ್ಯಾವ ಕೇಸ್ ಇದೆ ಅಂತೇಳಿ. ಸೊ ಈಗ ನನಗೇನಾದರೂ ಬಾಡಿ ಬಂದು ಇದೇ ಬಾಡಿ ಅಂತ ತೊಗೊಳ್ಳೋಣ. ಇದೇ ಬಾಡಿನ ನಾನು ಇಲ್ಲಿ 3 ಕೇಸಲ್ಲಿ ಡ್ರಾ ಮಾಡ್ಕೊಳ್ತೇನೆ ನೋಡಿ. ನನಗೇನಾದರೂ ನನ್ನ ಬಾಡಿ ಬಂದು ಈ ಥರ ಇರುತ್ತೆ. ಈ ಬಾಡಿಯ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಅದರ ಮೇಲೆ ಏನಾದರೂ ಮೆಟಾ ಸೆಂಟರ್ ಇತ್ತಂದರೆ, ಅಂದರೆ ಇಫ್ ಮೆಟಾ ಸೆಂಟರ್ ಲೈಸ್ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ, ಇಫ್ ಮೆಟಾ ಸೆಂಟರ್ ಲೈಸ್ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಗಿತ್ತು ಅಂದರೆ ಆವಾಗ ನಾವು ಇದನ್ನು ಏನಂತ ಹೇಳ್ತೀವಿ, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಏನು, ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಇನ್ನೊಂದು ಸೆಕೆಂಡ್ ಕೇಸ್ ತೊಗೊತಾನೆ. ಅದೇ ಬಾಡಿನ, ಇನ್ನೊಂದು ಬಾಡಿನ, ಅದರ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿದೆ. ಆ ಸೆಂಟರ್ ಆಫ್ ಗ್ರಾವಿಟಿ ಕೆಳಗಡೆ ಏನಾದರೂ ಮೆಟಾ ಸೆಂಟರ್ ಇತ್ತು ಅಂದರೆ ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಅಂದರೆ ಇಫ್ ಮೆಟಾ ಸೆಂಟರ್ ಲೈಸ್ ಬಿಲೋ ದಿ ಸೆಂಟರ್ ಆಫ್ ಗ್ರಾವಿಟಿ, ಇಫ್ ಮೆಟಾ ಸೆಂಟರ್ ಲೈಸ್ ಬಿಲೋ ದಿ ಸೆಂಟರ್ ಆಫ್ ಗ್ರಾವಿಟಿ, ದೆನ್ ಸಚ್ ಕೇಸ್ ಈಸ್ ಕಾಲ್ಡ್, ಅಥವಾ ಸಚ್ ಎ ಬಾಡಿ ಈಸ್ ಇನ್ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಓಕೆನಾ. ಇನ್ನು ಫೈನಲ್ ಕೇಸ್, ನನಗೆ ಈ ಸೆಂಟರ್ ಆಫ್ ಗ್ರಾವಿಟಿಗೆ ಮೆಟಾ ಸೆಂಟರ್ ಸಮ ಇತ್ತು ಅಂದರೆ ಕೋಇನ್ಸಿಡೆನ್ಸ್ ಆಗ್ತಿದೆ. ಕೋಇನ್ಸಿಡೆನ್ಸ್ ಅಂದರೆ ಒಂದೇ ಲೈನ್ ಮೇಲೆ ಆಗೋದು ಅಥವಾ ಒಂದೇ ಪಾಯಿಂಟ್ ಮೇಲೆ. ಕೋಇನ್ಸಿಡೆನ್ಸ್ ಅಂದರೆ ಇವಾಗ ಫಾರ್ ಎ ಪರ್ಸನ್ನು ಒಬ್ಬ ಪರ್ಸನ್ನು 11 ಗಂಟೆಗೆ ಹೋದ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ಪರ್ಸನ್ನು ಅದೇ ಟೈಮಿಗೆ ಬಂದಂದರೆ ಇಬ್ಬರು ಕೋಇನ್ಸಿಡೆನ್ಸ್ ಆದವೆ ಅಂತ ಹೇಳ್ತೀವಿ. ಇಬ್ಬರು ಕೋಇನ್ಸಿಡೆಂಟ್ ಆಯಿತು ಅಂತ ಹೇಳಿ. ನೀವೊಬ್ಬರು ಹೋಗ್ತೀರಾ, ಇನ್ನೊಬ್ಬರು ಬರ್ತಾರೆ, ಕೋಇನ್ಸಿಡೆನ್ಸ್ ಆಯಿತು ಅಂದರೆ ಅನ್ಕೊಳ್ದಂಗೆ ಹೋಯಿತು, ಇಬ್ಬರು ಒಂದೇ ಅಟ್ ಎ ಟೈಮಲ್ಲಿ ರೀಚ್ ಆದ್ರಿ, ಅದನ್ನು ಕೋಇನ್ಸಿಡೆನ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಜಸ್ಟ್ ಅರ್ಥ ಮಾಡೋದಕ್ಕೆ ಆ ಥರ ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಆ್ಯಕ್ಚುಲ್ ಕೇಸಲ್ಲಿ ಹಂಗೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ನಮಗೆ ಡೈಲಿ ಲೈಫಿಂದು ಬೇರೆ ಆಗುತ್ತೆ, ಇದ್ರದ್ದು ಬೇರೆ ಆಗುತ್ತೆ. ಬಟ್ ಕೋಇನ್ಸಿಡೆನ್ಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ಸೊ ಈಗ ನಮಗೆ ಆ ಥರ ಏನಾದರೂ ಆಯಿತು ಅಂದರೆ, ಕೋಇನ್ಸಿಡೆನ್ಸ್ ಆಯಿತು ಅಂದರೆ ಮೆಟಾ ಸೆಂಟ್ರು ಮತ್ತು ಸೆಂಟರ್ ಆಫ್ ಗ್ರಾವಿಟಿ, ಆವಾಗ ನಾವು ಈ ಬಾಡಿನ ಏನಂತ ಹೇಳ್ತೀವಿ ಅಂದರೆ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಲ್ಲ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್. ಇಷ್ಟೇ ನೋಡಿ 3 ಕೇಸ್. ಇಫ್ ಸೆಂಟರ್ ಆಫ್ ಗ್ರಾವಿಟಿ ಆ್ಯಂಡ್ ಮೆಟಾ ಸೆಂಟರ್ ಕೋಇನ್ಸೈಡ್ಸ್, ಏನು ಆ ವರ್ಡ್ ಇದೆ ನೋಡಿರಿ, ಕೋಇನ್ಸೈಡ್ಸ್ ಅಥವಾ ಕೋಇನ್ಸಿಡೆನ್ಸ್ ಆಯಿತು ಅಂದರೆ ಅದನ್ನೇನಂತ ಹೇಳ್ತೀವಿ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್. ಮೆಟಾ ಸೆಂಟರ್ ಅಬೋವ್ ಇತ್ತಂದರೆ ಅದು ಸ್ಟೇಬಲ್, ಕೆಳಗಡೆ ಇತ್ತಂದರೆ ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಇಷ್ಟೇ ಈ 3 ಕೇಸ್. ಇದು ಯಾವುದಕ್ಕೆ, ಫ್ಲೋಟಿಂಗ್ ಬಾಡಿಗೆ. ಫ್ಲೋಟ್ ಆಗೋದಂದರೆ ನೀರಲ್ಲಿ ತೇಲೋಂಥ ಬಾಡಿಗೆ. ಅದೇ ಸಬ್ಮರ್ಜ್ಡ್ ಬಾಡಿ ಬಂದರೆ, ಸಬ್ಮರ್ಜ್ಡ್ ಕೇಸಿಗೆ ಹೆಂಗೆ ಬರುತ್ತಂದರೆ, ಇದು ಟ್ಯಾಂಕ್ ಅಂತ ತೊಗೊಳ್ತೀನಿ, ಬಾಡಿನ ಸಬ್ಮರ್ಜ್ ಮಾಡಿದ್ದೀನಿ, ಮುಳುಗಿಸ್ಬಿಟ್ಟಿದ್ದೀನಿ. ಇವಾಗ ಈ ಕೇಸಲ್ಲಿ ನನಗೆ ನಾನು ಮೆಟಾ ಸೆಂಟರ್ ತೊಗೊಳ್ಳಲ್ಲ, ಸೇಮ್ ಸೆಂಟರ್ ಆಫ್ ಗ್ರಾವಿಟಿ ಜಿ ಇದ್ದೇ ಇರುತ್ತೆ, ಇನ್ನೊಂದು ಪಾಯಿಂಟ್ ಬರುತ್ತೆ ಬಿ ಅಂತ ಹೇಳ್ಬಿಟ್ಟು, ಅದನ್ನು ಸೆಂಟರ್ ಆಫ್ ಬಿಯಾನ್ಸಿ ಅಂತ ಕರಿತೀವಿ. ಇನ್ನು ಸೆಂಟರ್ ಆಫ್ ಬಿಯಾನ್ಸಿ. ಸೊ ಸೆಂಟರ್ ಆಫ್ ಗ್ರಾವಿಟಿಗೆ ಸೆಂಟರ್ ಆಫ್ ಬಿಯಾನ್ಸಿಗೆ ತೊಗೊಂಡ್ರೆ ಸಬ್ಮರ್ಜ್ಡ್ ಬಾಡಿ, ಮೆಟಾ ಸೆಂಟರು ಸೆಂಟರ್ ಆಫ್ ಗ್ರಾವಿಟಿ ತೊಗೊಂಡ್ರೆ ಅದು ಫ್ಲೋಟಿಂಗ್ ಬಾಡಿ. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಆ ಪ್ಯಾರಾಮೀಟರ್ಸ್ನ ನೆನ್ಪಿಟ್ಕೊಂಡ್ರೆ ಈ ಕೇಸ್ ಈಸಿಯಾಗಿ ಸಾಲ್ವ್ ಮಾಡೋಕ್ಬೋದು. ಈಗ ನೋಡಿ, ಈಗ ನನಗೆ ಬಾಡಿ ಬಂದು ಸೇಮ್ ಕೇಸು, ಸೆಂಟರ್ ಆಫ್ ಗ್ರಾವಿಟಿ ಕೆಳಗಡೆ, ಅದ್ರ ಮೇಲ್ಗಡೆ ಮೆಟಾ ಸೆಂಟರ್ ಇತ್ತಂದರೆ ಅದು ಮೆಟಾ ಸೆಂಟರ್ ಅಲ್ಲ, ಇವಾಗೇನು ಬಿಯಾನ್ಸಿ ಅಲ್ಲ, ಸೆಂಟರ್ ಆಫ್ ಬಿಯಾನ್ಸಿ ಅಂದರೆ ಬಿ. ಸೊ ಮೇಲೆ ಬಿಯಾನ್ಸಿ, ಸೆಂಟರ್ ಆಫ್ ಬಿಯಾನ್ಸಿ ಇತ್ತಂದರೆ ಅದೇನು ಕೇಸು, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಕೇಸು, ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಅದೇ ಬಾಡಿಗೆ ಸೆಂಟರ್ ಆಫ್ ಗ್ರಾವಿಟಿ ಮೇಲ್ಗಡೆ ಇದ್ದು ಇದ್ಯಾವುದು ಸೆಂಟರ್ ಆಫ್ ಬಿಯಾನ್ಸಿ ಕೆಳಗಡೆ ಇತ್ತಂದರೆ ಅದೇನಾಗುತ್ತೆ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಆಗುತ್ತೆ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಇನ್ನೊಂದು ಕೇಸ್ ಏನಿರುತ್ತೆ, ಸೆಂಟರ್ ಆಫ್ ಗ್ರಾವಿಟಿ ಹಾಗೂ ಸೆಂಟರ್ ಆಫ್ ಬಿಯಾನ್ಸಿ ಕೋಇನ್ಸಿಡೆನ್ಸ್ ಆಯ್ತಂದರೆ ಅದನ್ನು ಏನಂತ ಹೇಳ್ತೀವಿ, ನ್ಯೂಟ್ರಲ್ ಇಕ್ವಿಲಿಬ್ರಿಯಮ್. ಅಷ್ಟೇ ನೋಡಿ, ಈ 3 ಕೇಸ್. ಈಗ ನಮ್ಗೆ ಕೇಳಿರೋದು ಇಲ್ಲೇನು ಫ್ಲೋಟಿಂಗ್ ಬಾಡಿ, ಇದೇನು ಸಬ್ಮರ್ಜ್ಡ್ ಬಾಡಿ ಕೇಸು 3 ಕೇಸು, ಫ್ಲೋಟಿಂಗ್ ಬಾಡಿ ಇದು 3 ಕೇಸು. ಇದು ಎ ಬಿ ಸಿ ಅಂತ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ ಎ ಬಿ ಸಿ ಕೇಸ್. ಸೊ ಭಾಳ ಸಿಂಪಲ್ ಇತ್ತು ನೋಡಿರಿ ಕಾನ್ಸೆಪ್ಟು. ಸೊ ಎ ಫ್ಲೋಟಿಂಗ್ ಬಾಡಿ ಸೆಟ್ ಟು ಬಿ ಸ್ಟೇಬಲ್ ಇಕ್ವಿಲಿಬ್ರಿಯಮ್. ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂದರೆ ಯಾವುದಾಗಬೇಕು, ಮೆಟಾ ಸೆಂಟರ್ ಶುಡ್ ಬಿ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ, ಮೆಟಾ ಸೆಂಟರ್ ಲೈಸ್ ಅಬೋವ್ ದಿ ಸೆಂಟರ್ ಆಫ್ ಗ್ರಾವಿಟಿ ಇದೆ ಆನ್ಸರ್ ನಮಗೆ. ಕೋಇನ್ಸಿಡೆನ್ಸ್ ಆದರೆ ನ್ಯೂಟ್ರಲ್, ಲೈಸ್ ಬಿಲೋ ದಿ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಅದು ಅನ್ಸ್ಟೇಬಲ್. ಇದೇನು ಅನ್ಸ್ಟೇಬಲ್, ಇದೇನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಇಷ್ಟೇ ನೋಡಪ್ಪ, ಮುಗೀತು. ಸೊ ಆಪ್ಷನ್ ಎ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಈ ಪರ್ಟಿಕ್ಯುಲರ್ ಕ್ವಶನ್ ನೋಡ್ರಿ ಹೆಂಗಿದೆ, 3ನೇ ಪ್ರಶ್ನೆ ಇದು. ಅಕಾರ್ಡಿಂಗ್ ಟು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್ ಐದರ್ ಪಾರ್ಷಿಯಲಿ ಆರ್ ಟೋಟಲಿ ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್ ಈಕ್ವಲ್ ಟು ವಾಟ್ ಅಂತ ಕೇಳ್ತಾನೆ. ಇದು ನಮಗೆ ಹೇಳ್ಬೇಕಂದ್ರೆ ಒಂದು ಪ್ರಿನ್ಸಿಪಲ್ ಮೇಲಿರುವಂಥ ಪ್ರಶ್ನೆ ಇದು. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತೇಳಿ, ಆರ್ಚಿಮಿಡೀಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಜಸ್ಟ್ ಆ ಥರ ಪ್ರೊನೌನ್ಸೇಷನ್ ನೆನ್ಪಿಟ್ಕೊಳ್ರಿ. ಎಕ್ಸಾಮ್ ಟೈಮಲ್ಲಿ ಹಾಗೇ ಪ್ರೊನೌನ್ಸ್ ಮಾಡಬೇಕಂತ ಯಾರು ಕೇಳಲ್ಲ, ಜಸ್ಟ್ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತಲೇ ಇಟ್ಕೊಳ್ಳಿ. ಸೊ ಏನಿದೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂದರೆ ಹೇಳ್ತೀನಿ ನೋಡ್ರಿ. ಇದೊಂದು ಬಕೆಟ್, ಆ ಬಕೆಟಲ್ಲಿ ಏನು ಮಾಡೋಣ, ಫ್ಲೂಯಿಡ್ ಹಾಕೋಣ. ಈ ಬಕೆಟಲ್ಲಿ ಏನು ಮಾಡೋಣ, ಫ್ಲೂಯಿಡ್ ಹಾಕೋಣ. ಈ ಲೆವೆಲಲ್ಲಿದೆ, ಓಕೆನಾ.
ಈ ಬಕೆಟಲ್ಲಿ ಫ್ಲೂಯಿಡ್ ಇರುವಂಥ ಬಕೆಟಲ್ಲಿ ನಾನು ಏನು ಮಾಡ್ತೀನಿ, ಒಂದು ಬಾಡಿನ ಹಾಕ್ತೀನಿ. ಇದೆಷ್ಟೋ ಡೆನ್ಸಿಟಿ, ಎಷ್ಟೋ ಮಾಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ ಪ್ರೆಸ್ ಮಾಡೋದಕ್ಕೆ. ಅವಾಗೇನಾಗುತ್ತೆ, ಒಂದಿಷ್ಟು ವಾಟರು ಡಿಸ್ಪ್ಲೇಸ್ ಆಗುತ್ತೆ ಈ ಬೀಕರಿಂದ. ಈ ಬೀಕರಿಂದ ಏನಾಗುತ್ತೆ, ಬೀಕರ್ ಅಂದರೆ ಬಿನ್ ಅಂತ ಇಟ್ಕೊಳ್ಳೋದು, ಬಕೆಟ್ ಅಂತ ಇಟ್ಕೊಳ್ರಿ, ಬೀಕರ್ ಟೈಪ್. ಇವನ್ನ ಹೇಳ್ಬೇಕಂದ್ರೆ ಇವು ಬೀಕರ್ ಅಂತ ಹೇಳ್ತೀವಿ, ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ ಯೂಸ್ ಮಾಡ್ತೀರಾ, ಒಳ್ಳೆ ಕಪ್ ಥರ ಇರ್ತವೆ ಬೀಕರ್ಸ್ ಅವು. ಸೊ ಆ ಬೀಕರಿಂದ ನಮಗೇನಾಗುತ್ತೆ, ಬಾಡಿನ ನೀವು ಪುಷ್ ಮಾಡ್ದಂಗೆ ಒಳಗಡೆಯಿಂದ ಒಂದಿಷ್ಟು ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಈಗ ಇಲ್ಲಿ ಎಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಿದೆ, ಇದೆಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಿದೆ. ಈ ಎಷ್ಟು ಅಮೌಂಟ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಿದೆಲ್ಲ ಅದು ಯಾವುದ್ರ ಬೇಸಿಸ್ ಮೇಲೆ ಇರುತ್ತಂದರೆ, ಈ ಬಾಡಿ ಮೇಲೆ ಇನ್ನೊಂದು ರಿಯಾಕ್ಷನ್ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ಯಾಕಂದರೆ ನೀವು ಮೇಲ್ಗಡೆ ಪುಷ್ ಮಾಡ್ತೀರಾ, ಮುಳುಗಲ್ಲ ಕಂಪ್ಲೀಟ್ ಆಗಿ, ಕೆಳಗಡೆಯಿಂದನೂ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ ಮುಳುಗ್ದಂಗೆ ಇರೋದಕ್ಕೆ. ಸೊ ಕೆಳಗಡೆ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತಲ್ಲ, ಆ ಫೋರ್ಸು ಬಿಯಾಂಡ್ ಫೋರ್ಸ್ ಅಂತ ಹೇಳ್ತೀವಿ. ಆ ಫೋರ್ಸು ಯಾವುದಕ್ಕೆ ಸಮ ಇರುತ್ತಂದರೆ, ಎಷ್ಟು ಅಮೌಂಟ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದೆಲ್ಲ ಅಷ್ಟು ಅಮೌಂಟ್ ಆಫ್ ಲಿಕ್ವಿಡ್ಗೆ ಆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಸಮ ಆಗಿರುತ್ತೆ. ಸೊ ಇದನ್ನೇ ನಾವೇನಂತ ಹೇಳ್ತೀವಿ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನು ನಡೀತು ಅಂದರೆ, ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್, ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್ ಐದರ್ ಟೋಟಲಿ ಆರ್ ಪಾರ್ಷಲಿ. ಟೋಟಲಿ ಅಂದರೆ ಕಂಪ್ಲೀಟಾಗಿ ಮುಳುಗಿಸ್ಬಿಡೋದು, ಪಾರ್ಷಲಿ ಅಂದರೆ ಅರ್ಧ ಮುಳುಗಿಸೋದು. ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಇನ್ ಎ ಫ್ಲೂಯಿಡ್ ಐದರ್ ಟೋಟಲಿ ಆರ್ ಪಾರ್ಷಲಿ. ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಅಂದರೆ ಮುಳುಗಿಸೋದು. ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಟೋಟಲಿ ಆರ್ ಪಾರ್ಷಲಿ, ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್. ನೋಡಿ, ಈ ಕೆಳಗಡೆಯಿಂದ ಫೋರ್ಸಿಂದ ಈ ಬಾಡಿ ಏನಾಗ್ತಿದೆ, ಲಿಫ್ಟ್ ಆಗ್ತಿದೆ. ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್. ಯಾವುದಕ್ಕೆ ಈಕ್ವಲ್ ಆಗಿದೆ, ವೆಯ್ಟ್ ಆಫ್ ದಿ ಲಿಕ್ವಿಡ್ ಅಥವಾ ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ದಿ ಬಾಡಿ. ಆ ಬಾಡಿನ ಮುಳುಗಿಸಿದಾಗ ತಾನೇ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿರೋದು. ಸೊ ಆ ಬಾಡಿಯಿಂದ ತಾನೇ ಡಿಸ್ಪ್ಲೇಸ್ ಆಗಿರೋದು. ಹಾಗಾಗಿ ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ ಆಗಿರುತ್ತಲ್ಲ, ಅಷ್ಟಕ್ಕೆ ಸಮ ಆಗಿರುತ್ತೆ ಆ ಲಿಫ್ಟಿಂಗ್ ಫೋರ್ಸ್. ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್, ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್, ಈ ಫೋರ್ಸ್ ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್ ಈಕ್ವಲ್ ಟು ದಿ ವೆಯ್ಟ್ ಆಫ್ ದಿ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ಬೈ ದಿ ಬಾಡಿ. ಅಷ್ಟೇ, ಇಷ್ಟೇ ನೋಡಿ, ಇದೇ ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಭಾಳ ಸಿಂಪಲ್ ಅಲ್ಲ. ಇಮರ್ಸ್ ಮಾಡ್ತೀರಾ, ಕೆಳಗಡೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಆ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ ಅಂದರೆ, ಈ ಫೋರ್ಸ್ ಎಷ್ಟು ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂದರೆ, ಆ ವಾಲ್ಯೂಮ್ ಆಫ್ ವೈಟ್ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ ಅದಕ್ಕೆ ಸಮ ಇರುತ್ತೆ ಅಷ್ಟೇ. ಈ ವಾಲ್ಯೂಮ್ ಎಷ್ಟು ಡಿಸ್ಪ್ಲೇಸ್ ಆಗಿರುತ್ತೆ ಅದಕ್ಕೆ ಸಮವಾಗಿರುತ್ತೆ. ವೆಯ್ಟ್ ಆಫ್ ದಿ ಫ್ಲೂಯಿಡ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅದಕ್ಕೆ ಸಮವಾಗಿರುತ್ತೆ. ಇದನ್ನೇ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಈಗ ಆಪ್ಷನ್ಸ್ ಕಡೆ ನೋಡೋಣ. ವೆಯ್ಟ್ ಆಫ್ ದಿ ನೋಡಿ, ಇಟ್ ಈಸ್ ಲಿಫ್ಟೆಡ್ ಬೈ ಎ ಫೋರ್ಸ್ ಈಕ್ವಲ್ ಟು ದಿ ವೆಯ್ಟ್ ಆಫ್ ದಿ ಬಾಡಿ. ಎಷ್ಟು ವೆಯ್ಟ್ ಇದೆ ಅಷ್ಟು ಫೋರ್ಸಿಂದ ಲಿಫ್ಟ್ ಆಗಿರುತ್ತಾ? ಅಲ್ಲ. ಇಟ್ ಈಸ್ ವೆಯ್ಟ್ ಆಫ್ ದಿ ಫ್ಲೂಯಿಡ್ ವಾಲ್ಯೂಮ್ ಈಕ್ವಲ್ ಟು ದಿ ಬಾಡಿ. ಅಲ್ಲ, ನೀವು ನೋಡಿ, ವೆಯ್ಟ್ ಆಫ್ ದಿ ಫ್ಲೂಯಿಡ್ ವಾಲ್ಯೂಮ್ ಈಕ್ವಲ್ ಟು ದಿ ಬಾಡಿ. ಈ ಬಾಡಿಗೆ ಎಷ್ಟು ವೆಯ್ಟ್ ಇದೆ ಅಷ್ಟು ಈಕ್ವಲ್ ಆ ವೆಯ್ಟಾ? ಅಲ್ಲ ತಾನೆ. ಈ ಫೋರ್ಸ್ಗೆ ನಾವು ಕೇಳ್ತಿರೋದು ವೆಯ್ಟ್ ಆಫ್ ದಿ ಫ್ಲೂಯಿಡ್, ಈ ಫ್ಲೂಯಿಡಿನ ವೆಯ್ಟು ಡಿಸ್ಪ್ಲೇಸ್ಡ್ ಬೈ ದಿ ಬಾಡಿ. ಹೌದು ತಾನೆ. ಈ ಬಾಡಿಯಿಂದ ಡಿಸ್ಪ್ಲೇಸ್ ಆಗಿರೋ ಫ್ಲೂಯಿಡ್ಗೆ ಸಮವಾಗಿರುತ್ತೆ ನಮ್ಮ ಫೋರ್ಸು. ಈ ಬಾಡಿನ ಇಮರ್ಸ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದೆ ಅಷ್ಟು ಅಮೌಂಟ್ ಆಫ್ ಲಿಕ್ವಿಡಿನ ವೆಯ್ಟಿಗೆ ಈ ಫೋರ್ಸಿನ ವೆಯ್ಟು, ಈ ಫೋರ್ಸಿನ ಮ್ಯಾಗ್ನಿಟ್ಯೂಡು ಸಮವಾಗಿರುತ್ತೆ. So weight of the liquid displaced is equal to force acting on the body, lifting force acting on that body. So it is lifted by a force equal to the weight of the fluid displaced by the body. ಇದೇ ನಮ್ಮ ಸ್ಟೇಟ್ಮೆಂಟ್. ಇದು ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಸೊ ಎಷ್ಟು ಅಮೌಂಟ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ ಆಗಿದೆಯೋ ಅದಕ್ಕೆ ಸಮವಾಗಿರುತ್ತೆ ನಮ್ಮ ಲಿಫ್ಟಿಂಗ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್. ಇಷ್ಟೇ ನೋಡ್ರಿ, ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಟ್ರೆ ಮುಗೀತು. ಸೊ ಇದೇನಾಗಬೇಕು, ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ದಿ ಬಾಡಿ. ಇದು ಪ್ರಶ್ನೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಏನಂತ ಹೇಳಿದಾನೆ, ವೆಯ್ಟ್ ಆಫ್ ದಿ ಫ್ಲೂಯಿಡ್ ವಾಲ್ಯೂಮ್. ಇಲ್ಲಿ ಏನಾಗ ಹೇಳ್ತಾ ಹೇಳಿದ್ರೆ, ವೆಯ್ಟ್ ಆಫ್ ದಿ ಫ್ಲೂಯಿಡ್ ವಾಲ್ಯೂಮ್ ಈಕ್ವಲ್ ಟು ದಿ ಬಾಡಿ ಅಂತ ಹೇಳ್ತಾನೆ. ಈ ಬಾಡಿಗೆ ಸಮ ಮಾಡ್ತಾನೆ, ಬಾಡಿಗೆ ಸಮ ಅಲ್ಲವಲ್ಲ, ಈ ಫೋರ್ಸ್ಗೆ ಸಮ ಮಾಡಬೇಕಾಯ್ತು ನಾವು. ಏನು, ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಈಸ್ ಈಕ್ವಲ್ ಟು ಲಿಫ್ಟಿಂಗ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಟ್ ಬಾಡಿ. ಸೊ ವೆಯ್ಟ್ ಆಫ್ ದಿ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ದಟ್ ಬಾಡಿ. ಈ ಬಾಡಿಯಿಂದ ಡಿಸ್ಪ್ಲೇಸ್ ಆಗಿರುವಂಥ ಫ್ಲೂಯಿಡಿನ ವೆಯ್ಟ್ಗೆ ಸಮವಾಗಿರುತ್ತೆ ಈ ಫೋರ್ಸಿನ ಮ್ಯಾಗ್ನಿಟ್ಯೂಡ್, ಲಿಫ್ಟಿಂಗ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್. ಇಷ್ಟೇ. ಸೊ ಈ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಸಿ. ಭಾಳ ಕೇರ್ಫುಲ್ ಆಗಿರಿ. ಈ ಥರ ಪ್ರಶ್ನೆ ಆನ್ಸರ್ ಮಾಡೋ ಟೈಮಲ್ಲಿ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಟ್ರೆ, ಕಾನ್ಸೆಪ್ಟ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಮುಗೀತು. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದೆ ನೋಡಿರಿ. ಇದು ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ. 4 ಸಿಲಿಂಡರ್ ಇಂಜನ್ ಹ್ಯಾಸ್ ಎ ಕೆಪಾಸಿಟಿ ಆಫ್ 2.4 ಲೀಟರ್. ದ ಸ್ವೆಪ್ಟ್ ವಾಲ್ಯೂಮ್ ಆಫ್ 1 ಸಿಲಿಂಡರ್ ಈಸ್. 4 ಸಿಲಿಂಡರ್ನ ಕೆಪಾಸಿಟಿ ಕೊಟ್ಟಿದ್ದಾರೆ. ಎಷ್ಟು ಲೀಟರ್ ಅಂತೇಳಿ? 2.4 ಲೀಟರು. ದ ಸ್ವೆಪ್ಟ್ ವಾಲ್ಯೂಮ್ ಕೇಳ್ತಾರೆ. ಸ್ವೆಪ್ಟ್ ವಾಲ್ಯೂಮ್ ಆಫ್ 1 ಸಿಲಿಂಡರ್. 1 ಸಿಲಿಂಡರ್ನ ಸ್ವೆಪ್ಟ್ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಾನೆ. 4 ಸಿಲಿಂಡರ್ನ ಕೆಪಾಸಿಟಿ ಕೊಟ್ಟು 1 ಸಿಲಿಂಡರ್ನ ಸ್ವೆಪ್ಟ್ ವಾಲ್ಯೂಮ್ ಕೇಳ್ತಾನೆ. ಇದು ನಮ್ಮ ಸ್ಟೂಡೆಂಟ್ ಕೇಳಿಸಿರೋ ಪ್ರಶ್ನೆ ಇದು. ಸೊ ಫಸ್ಟು ನಮಗೆ ಸ್ವೆಪ್ಟ್ ವಾಲ್ಯೂಮ್, ಕ್ಲಿಯರೆನ್ಸ್ ವಾಲ್ಯೂಮ್ ಏನಂತ ನೋಡೋಣ. ಇದು ನಮ್ಮ ಇಂಜನ್ ಸಿಲಿಂಡರ್ ಅಂತ ಇಟ್ಕೊಳ್ಳಿ. ಕ್ಲಿಯರಾಗಿ ಡಯಾಗ್ರಾಮ್ ಬಂದಿಲ್ಲ, ಬಟ್ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಳಗಡೆ ಇದು ಪಿಸ್ಟನ್ ಅಂತ ಇಟ್ಕೊಳ್ಳೋಣ, ಪಿಸ್ಟನ್ ಹೆಡ್. ಓಕೆನಾ? ಈ ಥರ ಕನೆಕ್ಟ್ ಆಗಿರುತ್ತೆ. ಕ್ಲಿಯರಾಗಿ ಬರಬೇಕು, ಫಿಗರು ಕ್ಲಿಯರಾಗಿ ಬಂದಿಲ್ಲ. ಈಗ ನಮಗಿಲ್ಲಿ ಇದರೊಳಗಡೆ ಇಂಜನ್ ಸಿಲಿಂಡರ್ದು ಡಯಾಗ್ರಾಮ್ ಬಿಡಿಸಿದಾಗ ಇದಕ್ಕೆ ಕೆಲವೊಂದು ಟರ್ಮಿನಾಲಜಿ ಕೊಡ್ತೀವಿ. ಮೇಲ್ಗಡೆ ಇರೋದನ್ನು TDC ಅಂತ ಹೇಳ್ತೀವಿ, ಟಾಪ್ ಡೆಡ್ ಸೆಂಟರು. ಕೆಳಗಡೆ ಇಲ್ಲಿ ಏನಿರುತ್ತಲ್ಲ ಪಿಸ್ಟನ್ ಕೆಳಗಡೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋತೋ ಅಲ್ಲಿವರೆಗೂ ಲಾಸ್ಟ್ ಪೊಸಿಷನ್ಗೆ ಏನಂತೀವಿ? BDC ಅಂತ ಕರಿತೀವಿ. BDC, ಬಾಟಮ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಸೊ ನಮ್ಮ ಪಿಸ್ಟನ್ನು
ಬಾಟಮ್ ಡೆಡ್ ಸೆಂಟ್ರಿಂದ ಟಿ ಡಿ ಸಿಗೆ ಹೋಗುವಾಗ, ಟಿ ಡಿ ಸಿಗೆ ಹೋದ ನಂತರ ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಹೋಗಿರುತ್ತೆ, ಇಲ್ಲಿಂದ ಹೋಗ್ತದಪ್ಪ, ಇಲ್ಲಿಂದ ಹೋಗಿಬಿಟ್ಟು ಮ್ಯಾಕ್ಸಿಮಮ್ ಹೋಗ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ, ನಮಗೆ ಇನ್ನು ಮುಂದಕ್ಕೆ ಹೋಗಲ್ಲ ಅಷ್ಟೇ, ಇಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿಗೆ ನಿಂತ್ಕೊಂಡಾಗ ಮೇಲ್ಗಡೆ ಏನು ಎಕ್ಸ್ಟ್ರಾ ಗ್ಯಾಪ್ ಕಾಣ್ತಿದೆ ನೋಡಿರಿ, ಇದು ಎಕ್ಸ್ಟ್ರಾ ಗ್ಯಾಪ್ ಕಾಣ್ತಿದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರಿತೀವಿ. ಇಷ್ಟನ್ನು ನಾವೇನಂತ ಕರಿತೀವಿ, ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರಿತೀವಿ. ವಿ ಸಿ ಕ್ಲಿಯರೆನ್ಸ್ ವಾಲ್ಯೂಮ್. ಸೊ when the piston moves from BDC to DC, the above left portion is called clearance volume. ನೆಕ್ಸ್ಟ್ ಅದಾಗಿದ ನಂತರ ಈಗ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಬರುವಾಗ, ಏನು ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಬರುವಾಗ ನಮ್ಮ ಪಿಸ್ಟನ್ನು ಇಲ್ಲಿಂದ ಇವಾಗ ಮೇಲ್ಗಡೆ ಏನಿರ್ತವೆ, ವಾಲ್ಸ್ ಇರ್ತವೆ ಮೇಲ್ಗಡೆ. ಸೊ ಈ ವಾಲ್ಸಿಂದ ನಮಗೇನು ಫ್ಲೂಯಿಡ್ ಒಳಗಡೆ ತೊಗೊತೀವ, ಈ ಫ್ಲೂಯಿಡ್ ಒಳಗಡೆ ತೊಗೊಳ್ತದೆ. ಇವಾಗ ನಮಗೆ 4 ಸ್ಟ್ರೋಕ್ ಬರ್ತವೆ, 4 ಸ್ಟ್ರೋಕ್ ಸಿಲಿಂಡರ್ ಒಳಗಡೆ. ಯಾವುದದು 4 ಸ್ಟ್ರೋಕ್ ಇಂಜಿನ್ ಒಳಗೆ ಸಕ್ಷನ್ ಸ್ಟ್ರೋಕು, ಕಂಪ್ರೆಷನ್ ಸ್ಟ್ರೋಕು, ಪವರ್ ಸ್ಟ್ರೋಕು, ಎಕ್ಸಾಸ್ಟ್ ಸ್ಟ್ರೋಕ್. ಸಕ್ಷನ್ ಸ್ಟ್ರೋಕಲ್ಲಿ ಏನಾಗುತ್ತೆ, ಫ್ಲೂಯಿಡ್ ನಾವು ಇದು ಏನು ಏರ್ ಫ್ಯೂಯಲ್ ರೇಷನ್ ಒಳಗೆ ತೊಗೊತೀವಿ ಅಥವಾ ಏರ್ನ ಒಳಗಡೆ ತೊಗೊತೀವಿ. ತಗೊಂಡಿದ ನಂತರ ಏನು ಮಾಡ್ತೀವಿ, ನೆಕ್ಸ್ಟ್ ಸ್ಟ್ರೋಕಲ್ಲಿ ಕಂಪ್ರೆಸ್ ಮಾಡಿದ ನಂತರ ಅದಕ್ಕೆ ಫ್ಯೂಲ್ ಇಂಜೆಕ್ಟ್ ಮಾಡಿಬಿಟ್ಟು ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ಅದೇನು ಡೆವಲಪ್ ಆಗುತ್ತಲ್ಲ ಪವರು, ಅದನ್ನು ಪವರ್ ಸ್ಟ್ರೋಕ್, ಅಂದರೆ ಪವರ್ನ ಡೆವಲಪ್ ಆಗೋ ಸ್ಟ್ರೋಕ್ ಏನಿರುತ್ತಲ್ಲ ಅದು ಪವರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದಾಗಿದ ನಂತರ ನೆಕ್ಸ್ಟ್ ಸ್ಟ್ರೋಕ್ ಏನಿರುತ್ತೆ, ಲಾಸ್ಟ್ದು ಪವರ್ ಡೆವಲಪ್ ಆಗಿದ ನಂತರ ಒಳಗಡೆ ಬರ್ಂಟ್ ಆಗಿರೋ ಕಾರಣದ ಗ್ಯಾಸಸ್ ಪ್ರೊಡ್ಯೂಸ್ ಆಗಿರ್ತವೆ. ಆ ಗ್ಯಾಸಸ್ನ ಹೊರಗಡೆ ತಗೊಳ್ಳೋದನ್ನ ಯಾವ ಸ್ಟ್ರೋಕ್ ಅಂತ ಹೇಳ್ತೀವಿ, ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅಥವಾ ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಆರ್ ಎಕ್ಸಾಸ್ಟ್ ಸ್ಟ್ರೋಕ್ ಅಂತಲೂ ಕರಿಬೋದು. ಇದು ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಆರ್ ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಇಟ್ಕೊಳ್ಳಿ. 4 ಸ್ಟ್ರೋಕ್ ಇದ್ದಾವೆ. ಸೊ ಈಗ ಈ 4 ಸ್ಟ್ರೋಕಲ್ಲಿ ಏರ್ ತೊಗೊಳ್ಳೋ ಸ್ಟ್ರೋಕ್ ಯಾವುದು, ಒಳಗಡೆ ಏರ್ ಫ್ಯೂಲೇಷನ್ ತೊಗೊಳ್ಳೋದು ಸಕ್ಷನ್ ಸ್ಟ್ರೋಕ್. ಸೊ ಸಕ್ಷನ್ ಸ್ಟ್ರೋಕಲ್ಲಿ ಏರ್ ಫ್ಯೂಯಲ್ನ ಒಳಗಡೆ ತೊಗೊಳ್ತಿದೆ. ಇಂಜೆಕ್ಷನಲ್ಲಿ ನೀವು ನೀರನ್ನ ಹೇಳ್ದಂಗೆ ನೀರನ್ನ ಎಳೆಯುವಾಗ ಒಳಗಡೆ ಎಷ್ಟು ಅಮೌಂಟ್ ಆಫ್ ನೀರು ಬರುತ್ತೆ ತಾನೆ, ಅದೇ ಥರ ಇಂಜನ್ ಸಿಲಿಂಡ್ರಲ್ಲಿ ಏನು ಬರುತ್ತೆ, ಫ್ಯೂಯಲ್ ಬರುತ್ತೆ. ಇಲ್ಲಿವರೆಗೇನೋ ಬಂತಂತ ಇಟ್ಕೊಳ್ಳಿ, ಬಿ ಡಿ ಸಿವರೆಗೂ ಬಂತು. ಸೊ ಬಿ ಡಿ ಸಿವರೆಗೂ ಇಷ್ಟು ಫ್ಯೂಲ್ ಕಲೆಕ್ಟ್ ಆಗಿರುತ್ತೆ ಒಳಗಡೆ, ಇಂಜನ್ ಸಿಲಿಂಡರ್ ಒಳಗೆ ಇಷ್ಟು ಫ್ಯೂಲ್ ಕಲೆಕ್ಟ್ ಆಗಿರುತ್ತೆ ಮೇಲ್ಗಡೆಯಿಂದ ಕೆಳಗಡೆ. ಸೊ ಈ ವಾಲ್ಯೂಮ್ ಏನಿದೆಲ್ಲ ಒಳಗಡೆ, ಆ ಫ್ಯೂಲ್ ಕಲೆಕ್ಷನ್ ಯಾವಾಗ ನಮ್ಮ ಪಿಸ್ಟನ್ನು ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಮೂವ್ ಆಗುವಾಗ, ನಮ್ಮ ಪಿಸ್ಟನ್ನು ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಮೂವ್ ಆಗುವಾಗ ನಮ್ಮ ಪಿಸ್ಟನ್ನು ಒಳಗಡೆ ಏನು ವಾಲ್ಯೂಮ್ ಕಲೆಕ್ಟ್ ಆಗಿದೆಯೋ ಅದನ್ನು ನಾವು ಸ್ವೆಪ್ಟ್ ವಾಲ್ಯೂಮ್ ಅಂತ ಕರಿತೀವಿ, ಅಷ್ಟೇ, ವಿ ಎಸ್ ಅಂತ ಕರಿತೀವಿ. ಇದನ್ನು ನಾವು ವಿ ಸಿ ಕ್ಲಿಯರೆನ್ಸ್ ವಾಲ್ಯೂಮ್. ಈ ವಾಲ್ಯೂಮ್ನ ಇಷ್ಟು ವಾಲ್ಯೂಮ್ ಏನಿದೆಯಲ್ಲ ಇದು ಕ್ಲಿಯರೆನ್ಸ್ ವಾಲ್ಯೂಮ್. ಮೇಲ್ಗಡೆಯಿಂದ ಟಿ ಡಿ ಸಿಯಿಂದ ಬಿ ಡಿ ಸಿ ಒಳಗಡೆ, ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಬರೋ ಟೈಮಲ್ಲಿ ಸಕ್ಷನ್ ಸ್ಟ್ರೋಕಲ್ಲಿ ಎಷ್ಟು ಅಮೌಂಟ್ ಆಫ್ ಫ್ಯೂಲ್ನ ಒಳಗಡೆ ಡ್ರ್ಯಾಗ್ ಮಾಡುತ್ತೋ ಅಷ್ಟು ಅಮೌಂಟ್ ಆಫ್ ವಾಲ್ಯೂಮ್ನ ನಾವು ಏನಂತ ಹೇಳ್ತೀವಿ, ಸ್ವೆಪ್ಟ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಈಗ ಕ್ಲಿಯರೆನ್ಸ್ ವಾಲ್ಯೂಮ್, ಸ್ವೆಪ್ಟ್ ವಾಲ್ಯೂಮ್ ನಿಮಗೆ ಐಡಿಯಾ ಬಂತು. ಈಗ ಆ ಕ್ಲಿಯರೆನ್ಸ್ ವಾಲ್ಯೂಮ್, ಸ್ವೆಪ್ಟ್ ವಾಲ್ಯೂಮ್ನ ಇಟ್ಕೊಂಡ್ರೆ ನಮಗೆ ಕಂಪ್ರೆಷನ್ ರೇಷಿಯೋ ರಿಲೇಷನ್ ಕೂಡ ಬರೀಬೋದು. ಕಂಪ್ರೆಷನ್ ರೇಷಿಯೋ ರಿಲೇಷನ್ ಏನಾಗುತ್ತೆ ನೋಡಿ, ವಿ ಸಿ ಪ್ಲಸ್ ವಿ ಎಸ್ ಡಿವೈಡೆಡ್ ಬೈ ವಿ ಸಿ ಆಗುತ್ತೆ. ವಿ ಸಿ ಪ್ಲಸ್ ವಿ ಎಸ್ ಡಿವೈಡೆಡ್ ಬೈ ವಿ ಸಿ. ಸೊ ಸಮ್ ಆಫ್ ಕ್ಲಿಯರೆನ್ಸ್ ವಾಲ್ಯೂಮ್ ಆ್ಯಂಡ್ ಸ್ವೆಪ್ಟ್ ವಾಲ್ಯೂಮ್ ಡಿವೈಡೆಡ್ ಬೈ ಕ್ಲಿಯರೆನ್ಸ್ ವಾಲ್ಯೂಮ್ ಆದರೆ ಏನಾಗುತ್ತೆ, ಕಂಪ್ರೆಷನ್ ರೇಷಿಯೋ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಸೊ ಇದರೊಳಗಡೆ ಇನ್ನೊಂದು ಮೇಲ್ಗಡೆ ಏನು ಬರೀತಾರೆ ಅಂದರೆ ಟೋಟಲ್ ವಾಲ್ಯೂಮ್ ಅಂತಲೂ ಬರೀತಾರೆ, ಟೋಟಲ್ ವಾಲ್ಯೂಮ್ ಡಿವೈಡೆಡ್ ಬೈ ಕ್ಲಿಯರೆನ್ಸ್ ವಾಲ್ಯೂಮ್ ಅಂತಲೂ ಬರೀತಾರೆ. ಟೋಟಲ್ ವಾಲ್ಯೂಮ್ ಅಂದರೆ ಏನರ್ಥ, ವಿ ಸಿ ಪ್ಲಸ್ ವಿ ಎಸ್ ಅಂತ ಅರ್ಥ. ಅದಾದ ನಂತರ ವಿ ಎಸ್ ಫೈಂಡ್ ಔಟ್ ಮಾಡೋದಕ್ಕೆ, ಅಂದರೆ ಸ್ವೆಪ್ಟ್ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ ಇಂಜನ್ ಸಿಲಿಂಡರ್ನ ಡಯಾಮೀಟರು π/4 ಇಂಟು ಡಿ ಸ್ಕ್ವಯರ್ ಇಂಟು ಎಲ್ ಅಂದರೆ ಏನು, ಸ್ಟ್ರೋಕ್ದು ಲೆಂತ್. ಎಷ್ಟು ಲೆಂತ್ ಇದೆ ಒಂದು ಸ್ಟ್ರೋಕ್ದು, ಆ ಲೆಂತ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೇನು ಸಿಗುತ್ತೆ, ಕ್ಲಿಯರೆನ್ಸ್ ವಾಲ್ಯೂಮ್, ಸ್ವೆಪ್ಟ್ ವಾಲ್ಯೂಮ್ ಸಿಗ್ಬಿಡುತ್ತೆ. ಸೊ ಇವೆರಡು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಎಫಿಷಿಯನ್ಸಿ ಆಫ್ ಆಟೋ ಸೈಕಲ್ ನೆನ್ಪಿಟ್ಕೊಳ್ರಿ, 1 - 1 ಡಿವೈಡೆಡ್ ಬೈ ಆರ್ ಪವರ್ ಗಾಮಾ -1. ಇದನ್ನು ಕೆಲವೊಂದು ಸಲ ನಿಮಗೆ ಪರೀಕ್ಷೆನಲ್ಲಿ ಈ ಥರನೂ ಕೇಳ್ತಾನೆ, 1 - 1 ಡಿವೈಡೆಡ್ ಬೈ ಆರ್ ಹೋಲ್ ಪವರ್ ಗಾಮಾ -1. ಇದ್ರದ್ದು ಸಿಮ್ಯುಲೇಷನ್ ಒಂದೇ. ಇಲ್ಲಿ ನೋಡಿ ಎ ಪವರ್ 1 ಅಂದರೆ ಎಷ್ಟು, 1 ಆಗುತ್ತಾ. ಸೊ 1 ಪವರ್ ಗಾಮಾ -1 ಅಂದರೆ 1 ಕೆಳಗಡೆ, ಆರ್ಗೂ ಡಿವೈಡ್ ಮಾಡಿದ ಆರ್ಗೂ ಪವರ್ನ ತೊಗೊಂಡಾಗ ಆರ್ ಪವರ್ ಗಾಮಾ -1, 1 ಪವರ್ ಗಾಮಾ -1 ಡಿವೈಡೆಡ್ ಬೈ ಆರ್ ಪವರ್ ಗಾಮಾ -1. 1 ಪವರ್ ಗಾಮಾ -1 ಏನಾಗುತ್ತೆ, 1 ಆಗುತ್ತೆ. ಆರ್ ಪವರ್ ಗಾಮಾ -1 ಹಂಗೆ ಬರೀತೀರಿ, ಅವಾಗ ಈ ಫಾರ್ಮುಲಾ ಬರುತ್ತೆ. ಸೊ ಎರಡು ಫಾರ್ಮುಲಾ ಒಂದೇ ನೋಡ್ರಿ, ಇದು ಆಟೋ ಸೈಕಲ್ದು ಎಫಿಷಿಯನ್ಸಿ ಫಾರ್ಮುಲಾ. ನೆಕ್ಸ್ಟ್ ಆಟೋ ಸೈಕಲು ಡೀಸೆಲ್ ಸೈಕಲ್ ಅಂತ ಮಾತಾಡಿದಾಗ ಕಂಪ್ರೆಷನ್ ರೇಷಿಯೋ ಭಾಳ ಇಂಪಾರ್ಟೆಂಟ್ ನಮಗೆ. ಸೊ ಇದು ಪೆಟ್ರೋಲ್ ಇಂಜನ್ಗೆ ಕಂಪ್ರೆಷನ್ ರೇಷಿಯೋ ಎಷ್ಟಿರುತ್ತೆ ಅಂದರೆ 6:12 ಇರುತ್ತೆ. ಕಂಪ್ರೆಷನ್ ರೇಷಿಯೋ 6:12 ಯಾವುದಕ್ಕೆ, ಪೆಟ್ರೋಲ್ ಇಂಜನ್ಗೆ ಕಂಪ್ರೆಷನ್ ರೇಷಿಯೋ 6:12. ಅದೇ ಥರನೇ ಕಂಪ್ರೆಷನ್ ರೇಷಿಯೋ ಯಾವುದಕ್ಕೆ, ಡೀಸೆಲ್ ಇಂಜನ್ಗೆ 15:22 ಅಥವಾ 15:25. ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ ಹಂಗೆ ಕೊಟ್ಟಿದ್ದಾರೆ, 15:22 or 25 ಇದನ್ನು ತೊಗೊಂಡ್ರೆ ಮುಗಿತು. ನಿಮ್ಗೆ ಈಸಿಯಾಗಿ ಇದನ್ನು ಐಡೆಂಟಿಫೈ ಮಾಡ್ಬೋದಲ್ಲ, 6:12 ಅದೇನು ಕಂಪ್ರೆಷನ್ ರೇಷಿಯೋ, 15:22 ಅದೇನು ಕಂಪ್ರೆಷನ್ ರೇಷಿಯೋ ಫಾರ್ ಡೀಸೆಲ್ ಇಂಜನ್ಗೆ ಕಂಪ್ರೆಷನ್ ರೇಷಿಯೋ ಜಾಸ್ತಿ ಇದೆ ನೋಡ್ಕೊಳ್ರಿ. ಈ ಪಾಯಿಂಟ್ಸ್ನ ವ್ಯಾಲ್ಯೂಸ್ನ ನೋಡಿದ್ರೆ ನೀವು ನೆನ್ಪಿಟ್ಕೊಳ್ಳೋದು. ಸೊ ಪೆಟ್ರೋಲ್ ಇಂಜನ್ನ ನಾವು ಸ್ಪಾರ್ಕ್ ಇಗ್ನೇಷನ್ ಇಂಜನ್ ಅಂತಲೂ ಕರಿತೀವಿ. ಡೀಸೆಲ್ ಇಂಜನ್ನ ನಾವೇನಂತ ಕರಿತೀವಿ, ಕಂಪ್ರೆಷನ್ ಇಗ್ನೇಷನ್ ಇಂಜನ್ ಅಂತೂ ಕರಿತೀವಿ, ಅಥವಾ ಆಟೋ ಇಗ್ನೇಷನ್ ಇಂಜನ್ ಅಂತಲೂ ಕರಿತೀವಿ. ಆಟೋ ಇಗ್ನೇಷನ್ ಇಂಜನ್ ಅಂತ ಕರಿತೀವಿ.
ಅಂದರೆ ಡೀಸೆಲ್ ಇಂಜನ್ ಒಳಗಡೆ ಅಂದರೆ ಕಂಪ್ರೆಷನ್ ಇಗ್ನೇಷನ್ ಇಂಜನ್ ಒಳಗಡೆ ಫ್ಯೂಯಲ್ ಏನಿರುತ್ತೆ ಓನ್ಲಿ ಏರ್ ಇರುತ್ತೆ. ವೇರ್ ಆ್ಯಸ್ ಪೆಟ್ರೋಲ್ ಇಂಜನ್ ಅಂದರೆ ಸ್ಪಾರ್ಕ್ ಇಗ್ನೇಷನ್ ಇಂಜನಲ್ಲಿ ಏರ್ ಪ್ಲಸ್ ಫ್ಯೂಯಲ್ ಇರುತ್ತೆ. ಏರ್ ಪ್ಲಸ್ ಫ್ಯೂಯಲ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಫ್ಯೂಯಲ್ ಬರಲ್ವ ಅಂತಲ್ಲ, ಇನ್ಲೆಟ್ ತೊಗೊಳ್ಬೇಕಾದ್ರೆ ಏರ್ ಮಾತ್ರ ತೊಗೊಳ್ತೀವಿ, ಆಮೇಲೆ ಫ್ಯೂಲ್ ಇಂಜೆಕ್ಟ್ರಿಂದ ಫ್ಯೂಲ್ ಕೊಡ್ತೀವಿ. ಅದಾಗಿನ ನಂತರ 4 ಸ್ಟ್ರೋಕ್ ಇಂಜನ್ ಒಳಗಡೆ ಎಷ್ಟು ಸ್ಟ್ರೋಕ್ಸ್ ಇರ್ತವೆ? ಸಕ್ಷನ್ ಸ್ಟ್ರೋಕ್, ಕಂಪ್ರೆಷನ್ ಸ್ಟ್ರೋಕ್, ಪವರ್ ಸ್ಟ್ರೋಕು ಮತ್ತು ಆಮೇಲೆ ಎಕ್ಸಾಸ್ಟ್ ಸ್ಟ್ರೋಕ್ ಇಷ್ಟು ನಡೀತಾವೆ ನೋಡಿರಿ. ಸೊ ಇಲ್ಲೊಂದು ನೋಡಿರಿ, ನಾನು ಏನಂತ ಹೇಳಿದೆ ನಿಮಗೆ ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಅಂತ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ. ಇಲ್ಲಿ ಎಕ್ಸಾಸ್ಟ್ ಸ್ಟ್ರೋಕ್ನ ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಅಂತ ಬರೆದುಬಿಟ್ಟಿದ್ದೀನಲ್ಲ, ಸಾರಿ. ಇದು ಹೇಳ್ಬೇಕಂದ್ರೆ ಪೆಟ್ರೋಲ್ ಇಂಜನಲ್ಲಿ ಎಷ್ಟು 4 ಸ್ಟ್ರೋಕ್, ಅದು 4 ಸ್ಟ್ರೋಕನ್ನಾಗಲಿ, ಅದು ಪೆಟ್ರೋಲ್ ಇಂಜನ್ ಆಗಲಿ ಡೀಸೆಲನ್ನಾಗಲಿ 4 ಸ್ಟ್ರೋಕ್ ಇಂಜನ್ ಅಂದರೆ ಇವು 4 ಇರ್ತವೆ. ಓಕೆನಾ? ಸೊ ಫಸ್ಟದು ಸೆಕ್ಷನ್ ಸ್ಟ್ರೋಕು, ನೆಕ್ಸ್ಟದು ಕಂಪ್ರೆಷನ್ ಸ್ಟ್ರೋಕ್. ಈ ಪವರ್ ಸ್ಟ್ರೋಕ್ ಏನಿದೆಲ್ಲ ಇದಕ್ಕೆ ಇನ್ನೆರಡು ಹೆಸರು ಕೊಡ್ತೀವಿ. ಒಂದು ಎಕ್ಸ್ಪ್ಯಾನ್ಷನ್ ಸ್ಟ್ರೋಕು, ಹೇಳ್ಬೇಕಂದ್ರೆ ಪವರ್ ಸ್ಟ್ರೋಕ್ನ ಎಕ್ಸ್ಪ್ಯಾನ್ಷನ್ ಸ್ಟ್ರೋಕ್ ಅಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್ ಸ್ಟ್ರೋಕು. ಇನ್ನೊಂದು ಹೆಸರು ಬಂದು ವರ್ಕಿಂಗ್ ಸ್ಟ್ರೋಕ್ ಅಂತಲೂ ಹೇಳ್ತಾರೆ, ಇದನ್ನು ವರ್ಕಿಂಗ್ ಸ್ಟ್ರೋಕ್ ಅಂತಲೂ ಕರೀತಾರೆ. ಸೊ ಕನ್ಫ್ಯೂಷನ್ ಆಗೋಕ್ಕೋಗ್ಬಿಡಿ. ಪವರ್ ಸ್ಟ್ರೋಕಿಗೆ ಇನ್ನೂ 2 ಹೆಸರಿದ್ದಾವೆ, ಯಾವುದಾದ್ರು ಎಕ್ಸ್ಪೆನ್ಷನ್ ಸ್ಟ್ರೋಕ್ ಆರ್ ವರ್ಕಿಂಗ್ ಸ್ಟ್ರೋಕು. ಈ ಪವರ್ ಸ್ಟ್ರೋಕಲ್ಲಿ ಏನು ನಡೀತಾ ನಮಗೆ ಪವರ್ ಡೆವಲಪ್ ಆಗೋದು ಅದೇ ಸ್ಟ್ರೋಕಲ್ಲೇ. ಇನ್ನು ಕಂಪ್ರೆಷನಲ್ಲಿ ಫ್ಯೂಯಲ್ ಕಂಪ್ರೆಸ್ ಆಗುತ್ತೆ. ಸಕ್ಷನ್ ಸ್ಟ್ರೋಕಲ್ಲಿ ಒಳಗಡೆಯಿಂದ ನಾವು ತೊಗೊತೀವಿ ಫ್ಯೂಯಲ್ನ, ಏರ್ ಫ್ಯೂಯಲ್ ರೇಷನ ಅಥವಾ ಏರ್ನ. ಎಕ್ಸಾಸ್ಟ್ ಸ್ಟ್ರೋಕಲ್ಲಿ ಒಳಗಡೆ ಬಂಟ್ ಆಗಿರೋ ಎಕ್ಸಾಸ್ಟ್ ರೇಸ್ನ ಹೊರಗಡೆ ಪುಷ್ ಮಾಡ್ತೀವಿ. ಇಷ್ಟೇ 4 ಸ್ಟ್ರೋಕ್. ಈಗ ಪ್ರಶ್ನೆ ಕಡೆಗೆ ಬರೋಣ. 4 ಸಿಲಿಂಡರ್ ಇಂಜನ್ ಹ್ಯಾಸ್ ಎ ಕೆಪಾಸಿಟಿ ಇಷ್ಟು, 4 ಸಿಲಿಂಡರ್ ಇಂಜನ್ ಇದು, 4 ಸಿಲಿಂಡರ್ ಅಂತ ಹೇಳ್ತಾರೆ. ಸೊ ಈ ಥರ 1 2 3 4 ಸಿಲಿಂಡರ್ ಅಂತ ಇಂಜನ್ ಇದು. 4 ಸಿಲಿಂಡರ್ ಇಂಜನ್ ಹ್ಯಾಸ್ ಎ ಕೆಪಾಸಿಟಿ, ಈ 4 ಸಿಲಿಂಡರ್ ಇಂಜನ್ದ ಕೆಪಾಸಿಟಿ ಎಷ್ಟು ಅಂತ ಹೇಳಿದ್ದಾರೆ? 2.4 ಲೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಈಗ ನಮಗೆ ಲೀಟರ್ಸ್ನಲ್ಲಿ ಕೊಟ್ಟಿದ್ದಾನೆ. ಸ್ವೆಪ್ಟ್ ವಾಲ್ಯೂಮ್ ಕೇಳ್ತಾರೆ, ಏನು VS ಕೇಳ್ತಾರೆ. ಯಾವುದ್ರದ್ದು? ಆಫ್ ದಿ 1 ಸಿಲಿಂಡರೇ ಸ್ವೆಪ್ಟ್ ವಾಲ್ಯೂಮ್. ಸೊ ಇದು ಸ್ವಲ್ಪ ನಾವು ಏನು ಸಿಮ್ಯುಲೇಷನ್ ಮಾಡ್ಕೊಳ್ಬೇಕು, ಯಾಕಂದರೆ ಯೂನಿಟ್ಸ್ ನೋಡಿ ABCDನಲ್ಲಿ 400 ಸೆಂಟಿಮೀಟರ್ ಕ್ಯೂಬ್, 600 ಸೆಂಟಿಮೀಟರ್ ಕ್ಯೂಬ್ ಎಲ್ಲದರಲ್ಲೂ ಸೆಂಟಿಮೀಟರ್ ಕ್ಯೂಬಲ್ಲಿ ಇದ್ದಾವೆ. ಸೊ ಅಲ್ಲಿ ಲೀಟರ್ಸಲ್ಲಿರೋದು, ಲೀಟರ್ಸಿಂದ ಸೆಂಟಿಮೀಟರ್ಗೆ ನೀವು ತರಬೇಕು. ಇದೇ ಮೇಯ್ನ್ ಚಾಲೆಂಜ್, ಎಲ್ಲರಿಗೂ ಬರೋದೇ ಇದು ಮೇಯ್ನ್ ಪ್ರಶ್ನೆ. ಸೊ ನಮಗೆ ಇದನ್ನು ನಾನು ಇಲ್ಲಿ ಬರಿತೀನಿ ನೋಡಿರಿ. 1 ಮೀಟರ್ ಕ್ಯೂಬ್ ಒಂದು 1000 ಲೀಟರ್ಸ್ ಆಗುತ್ತೆ. ಓಕೆನಾ? 1000 ಲೀಟರ್ಸ್. ಅದೇ ಥರನೇ ಮೀಟ್ರ್ ಕ್ಯೂಬ್ಗೆ 1000 ಲೀಟರ್ಸ್ ಆಯಿತು. 1 ಸೆಂಟಿಮೀಟರ್ಗೆ ಕ್ಯೂಬ್ ಅಲ್ಲ, 1 ಲೀಟರ್ಗೆ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ? 1 ಲೀಟರ್ಗೆ ಎಷ್ಟು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆನಾ? 1 ಸೆಂಟಿಮೀಟರ್ ಕ್ಯೂಬ್ಗೂ ಬರಿಬೋದು 10 to the power of -1, 10 to the power of -3. ಇದು ಯಾಕಂದರೆ ಕೆಳಗಡೆ ಕಳಿಸ್ಬಿಟ್ರೆ 1000ನ 10 to the power of -3 ಲೀಟರ್ಸ್ ಆಗುತ್ತೆ. ಏನು 1 ಸೆಂಟಿಮೀಟರ್ ಕ್ಯೂಬ್. ಈ ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಂಡ್ರೆ ಪಾಸಿಟಿವ್ನಲ್ಲಿದೆಲ್ಲ, ಹಾಗಾಗಿ ಈಸಿಯಾಗಿ ಮಾಡ್ಕೋಬೋದು. ಸೊ 1 ಮೀಟರ್ ಕ್ಯೂಬ್ ಎಷ್ಟು? 1000 ಲೀಟರ್ಸ್ ಆಗುತ್ತೆ. 1 ಲೀಟರ್ ಎಷ್ಟಾಗುತ್ತೆ? 1000 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಈಗ ನಮಗೆ ಇಲ್ಲೇನು ಕೊಟ್ಟಿದ್ದಾನೆ? V ಟೋಟಲ್ ಕೊಟ್ಟಿದ್ದಾನೆ, ಟೋಟಲ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಎಷ್ಟು? 2.4 ಲೀಟರ್ಸ್. ಈಗ ಈ 2.4ನ ನಾನು ಹೆಂಗೆ ಬರ್ಕೊತೀನಿ ಅಂದರೆ 2.4 × 1 ಲೀಟರ್ ಅಂತ ಬರ್ಕೊಳ್ತೀನಿ. ನೋಡಿ 2.4 × 1 ಎಷ್ಟಾಗುತ್ತೆ? 2.4 ಲೀಟರ್ಸ್ ಆಗುತ್ತೆ. ಏನು ಚೇಂಜ್ ಆಗಲ್ಲ, ಅದೇ ಸೇಮೇ ಇರುತ್ತೆ. 1 × 2 ಎಷ್ಟು? 2ನ ನಾನು 1 × 2 ಬರಿಬೋದು. ಈಗ ಇಲ್ಲಿ ನೋಡಿ 1 ಲೀಟರ್ನ ನಾವೇನಂತ ಬರಿಬೋದು? 1 ಲೀಟರ್ನ ಸೆಂಟಿಮೀಟರ್ ಕ್ಯೂಬಲ್ಲಿ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೋದು. ಸೊ ಏನಾಗುತ್ತೆ? VT = 1000 ಇಂಟು, ಫಸ್ಟ್ ನಂಬರ್ ಬರಿತೀನಿ, ನಂಬರ್ ಬರೆದು ಆಮೇಲೆ ವ್ಯಾಲ್ಯೂನ ಬರೆಯೋಣ. 2.4 × 1000 ಸೆಂಟಿಮೀಟರ್ ಕ್ಯೂಬ್. ಈಗ ಇದು ನಮ್ಮ VT ಇರೋದು. ಈಗ ಇದನ್ನು ನಾವು ಡಿವೈಡೆಡ್ ಬೈ ಏನು ಮಾಡಬೇಕು? ಎಷ್ಟು ಸಿಲಿಂಡರ್? 4 ಸಿಲಿಂಡರ್ ಅಲ್ಲ. ಸೊ ಡಿವೈಡೆಡ್ ಬೈ 4 ಮಾಡಿದ್ರೆ VS ಸಿಗುತ್ತೆ. ದೇರ್ಫೋರ್ VS = VT / 4. ಯಾಕೆ 4 ಸಿಲಿಂಡರ್ ಅದು. ಟೋಟಲ್ ವಾಲ್ಯೂಮ್ ಡಿವೈಡೆಡ್ ಬೈ 4 ಮಾಡಿದಾಗ VS ಸಿಗುತ್ತೆ ಆಫ್ ಈಚ್ ಸಿಲಿಂಡರು. ಸೊ V ಟೋಟಲ್ ಎಷ್ಟಿದೆ? 2.4 × 1000 ಡಿವೈಡೆಡ್ ಬೈ 4 ಆಯಿತು. ಈಗ ಈ 2.4 ನಾನು ನಿಮಗೆ ಪ್ರೀವಿಯಸ್ಸಾಗಿ ಹೇಳ್ಕೊಟ್ಟಿದ್ದೀನಿ. 1.5ನ ನಾವು ಫ್ರ್ಯಾಕ್ಷನಲ್ಲಿ ಹೇಗೆ ಬರಿಬೋದು? 1.5ನ 3/2 ಅಂತ ಬರೆದ್ರು 1.5 ಆಗುತ್ತೆ. ಇಲ್ಲ ಅಂದರೆ ಹಿಂಗೆ ಬರಿಬೋದಾ? 15 / 10 ಅಂತೇಳಿ. ಅದೇ ಥರನೇ 2.5 ಇತ್ತಪ್ಪ, 2.5ನ 25 / 10 ಅಂತ ಬರಿಬೋದಾ? ಅದೇ ಒಂದು ವೇಳೆ 25 / 10 ಇದ್ದರೆ ನಾವೇನು ಬರೆಯೋದು? 2.5. 15 / 10 ಇದ್ದರೆ 1.5 ಅಂತ ಬರಿಬೋದು. ನಾನು ನಿಮಗೆ ಪ್ರೀವಿಯಸ್ಸಾಗಿ ಹೇಳ್ಕೊಟ್ಟಿದ್ದೀನಿ. 1.21 ನಾನು ಡಿವೈಡೆಡ್ ಬೈ 10 ಬರಿಬೇಕಂದ್ರೆ ಎಷ್ಟಾಗುತ್ತೆ? 12.1 ಡಿವೈಡೆಡ್ ಬೈ 10 ಆಗುತ್ತೆ. ಕರೆಕ್ಟಾ? ಯಾಕಂದರೆ 1 ನಂಬರ್ ಮಾತ್ರ ಆ ಕಡೆ ಶಿಫ್ಟ್ ಆಗಿದೆ. ಸೊ ಇದು ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಒಂದು ವೇಳೆ 1.4 ಬಂದರೆ ನಾನು ಇದು ಫ್ರ್ಯಾಕ್ಷನಲ್ಲಿ ಹೆಂಗೆ ಬರಿಬೋದು? 14 / 10. 1.4% ನಾವು ಯಾವಾಗ ನ್ಯೂಮರಿಕಲ್ ಒಂದು ಸಾಲ್ವ್ ಮಾಡಿದ್ವಿ. 1.5%ನ ನಾವು ಹೆಂಗೆ ಬರಿತೀವಿ? 15 / 100 10 ಅಂತ ಬರಿತೀವಿ. 100 ಬರಿಬೇಕಂದ್ರೆ 15% ಆಗಿರಬೇಕು. 15% ಆದರೆ 15 / 100 ಅಂತ ಬರೀತಾರೆ. ಸೊ ಈ ಕನ್ವರ್ಷನ್ಸ್ ಎಲ್ಲ ನೋಡ್ಕೊಳ್ರಿ, ಭಾಳ ಇಂಪಾರ್ಟೆಂಟ್ ಇವು. ಸೊ ಈಗ ಇಲ್ಲಿ 2.4 ಇದೆಲ್ಲ, ನಾನು 2.4ನ 24 / 10 ಅಂತ ಬರಿಬೋದಾ? ಇಂಟು 1000 / 4. ಯಾಕಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ ಆಗುತ್ತೆ. 4 1s 4 6s, ಇಲ್ಲೊಂದು 0 ಕ್ಯಾನ್ಸಲ್. ಇನ್ನೇನು ಉಳಿತಲ್ಲಿ? VS
ವಿ ಎಸ್ ಇಸ್ ಈಕ್ವಲ್ ಟು 6 ಇಂಟು 0 ಕ್ಯಾನ್ಸಲ್ ಆದಾಗ ಇನ್ನು 100 ಹೊಡಿತು. 6 ಇಂಟು 100 ಈಸ್ 600. ಇದೇನಿದು ವಿ ಎಸ್. ಏನಿದು 600 ಸೆಂಟಿಮೀಟರ್ ಕ್ಯೂಬ್ ಇಷ್ಟೇ. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ ನೋಡಿ. ಸೊ ಈ ಥರ ಸಾಲ್ವ್ ಮಾಡ್ತೀವಿ. ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ನೋಡಿ, ಭಾಳ ಇಂಪಾರ್ಟೆಂಟ್ ಇವು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮ್ಮ ಲಾಸ್ಟ್ ಪ್ರಶ್ನೆ ಇರ್ಬೋದು ಈ ವಿಡಿಯೋದಲ್ಲಿ. ಸೊ ದ ವಾಲ್ಯೂಮ್ ಆಫ್ ವಾಟರ್ ಈಸ್ ಟು ಬಿ ರೆಡ್ಯೂಸ್ಡ್ ಬೈ 1.5%. ದ ವಾಲ್ಯೂಮ್ ಆಫ್ ವಾಟರ್ ಈಸ್ ಟು ಬಿ ರೆಡ್ಯೂಸ್ಡ್. ಇದು ಟು, ಇದು ಈಸ್ ಟು ಬಿ ರೆಡ್ಯೂಸ್ಡ್. ಟು ಟಿ ಡಬ್ಲ್ಯೂ ಅಲ್ಲ, ಅದು ಟಿ ಒ. ಈಸ್ ಟು ಬಿ ರೆಡ್ಯೂಸ್ಡ್. ಈಸ್ ಟು ಬಿ ರೆಡ್ಯೂಸ್ಡ್ ಬೈ 1.5%. if the bulk modulus of elasticity, ಏನಿದು bulk modulus of elasticity, ಮೇಲೆ ನ್ಯೂಮರಿಕಲ್ಸ್ ನಾನು ಮಾಡಿದ್ದೀನಿ. bulk modulus of elasticity is denoted with letter what? K. If the bulk modulus of elasticity is 2.2 into 10 to the power of 9 Pascal, then the increase in pressure will be, ಏನು increase in pressure ಕೇಳ್ತಾ ಇದ್ದಾನೆ ಅಂದರೆ ಡಿ ಪಿ ಕೇಳ್ತಾನೆ, ಅಥವಾ ಡಿ ಪಿನ ನಾವು ಡೆಲ್ಟಾ ಪಿನ ಡಿ ಪಿ ಅಂತಲೂ ಬರಿಬೋದು. ಸೊ ಫಸ್ಟ್ ಇದಕ್ಕೆ ಏನು ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಫಾರ್ಮುಲಾ ಏನಿದೆ ಅಂತ ನೋಡೋಣ. ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇದ್ದಾಗ ಪ್ರೆಷರು, ವಾಲ್ಯೂಮು ಆ ಥರ ಪ್ಯಾರಾಮೀಟರ್ಸ್ ಕೊಟ್ಟು ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ನಾರ್ಮಲಾಗಿ. ಸೊ ಈ ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಫಾರ್ಮುಲಾ ಏನಾಗುತ್ತೆ ಅಂದರೆ ಕೆ ಈಸ್ ಈಕ್ವಲ್ ಟು ಡಿ ಪಿ ಡಿವೈಡೆಡ್ ಬೈ ವಿ. ಇದಕ್ಕೆ ನೆಗೆಟಿವ್ ಟರ್ಮ್, ಯಾಕಂದರೆ ಕಂಪ್ರೆಸ್ ಆಗೋ ಕಾರಣದಿಂದ ನೆಗೆಟಿವ್ ಟರ್ಮ್ ಬರುತ್ತೆ, ಅದಕ್ಕೆ ನೆಗೆಟಿವ್ ಸೈನ್. ಸೊ ಇದರೊಳಗಡೆ ಚೇಂಜ್ ಇನ್ ಪ್ರೆಷರು, ಇದು ಚೇಂಜ್ ಇನ್ ವಾಲ್ಯೂಮ್ ಟು ಒರಿಜಿನಲ್ ವಾಲ್ಯೂಮ್ ಆಗುತ್ತೆ. ಚೇಂಜ್ ಇನ್ ವಾಲ್ಯೂಮ್ ಟು ಒರಿಜಿನಲ್ ವಾಲ್ಯೂಮ್. ಈಗ ಇದು ನಮ್ಮ ಫಾರ್ಮುಲಾ ಇರೋದು. ಅವ್ರು ಕೇಳಿರೋದೇನು ಕೆ ಕೇಳಿದ್ದಾನೆ. ಯಾವಾಗ ನಿಮಗೆ ಡಾಟಾದಲ್ಲಿ ಪ್ರೆಷರು, ವಾಲ್ಯೂಮ್ ಆ ಥರ ಡಾಟಾ ಏನಾದರೂ ಕೊಟ್ಟು ಬಲ್ಕ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಕೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆನಾ. ಸೊ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್ ಇಸ್ ಕಾಲ್ಡ್ ಕಂಪ್ರೆಸಬಿಲಿಟಿ ಅಂತ ಕೇಳ್ತೀವಿ. ಅದೊಂದು ಪ್ಯಾರಾಮೀಟರ್ನ ನೆನ್ಪಿಟ್ಕೊಳ್ಳಿ. ಈಗ ಬಲ್ಕ್ ಮಾಡ್ಯುಲಸ್ ಡೆಫಿನೇಷನ್ ಕೇಳ್ತಾನಲ್ಲ, ಏನಂತ ಹೇಳ್ತೀರಾ? ವಾಲ್ಯೂಮೆಟ್ರಿಕ್ ಸ್ಟ್ರೆಸ್ ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳ್ತೀರಾ ಬಲ್ಕ್ ಮಾಡ್ಯುಲಸ್ ಡೆಫಿನೇಷನ್. ಈಗ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದರಲ್ಲಿ ವ್ಯಾಲ್ಯೂಸ್ ನೋಡಿ. ದ ವಾಲ್ಯೂಮ್ ಆಫ್ ವಾಟರ್ ಟು ಬಿ ರೆಡ್ಯೂಸ್ಡ್ ಬೈ 1.5% ಅಂತ ಹೇಳಿದೆ. ದ ವಾಲ್ಯೂಮ್ ಆಫ್ ವಾಟರ್ ಟು ಬಿ ರೆಡ್ಯೂಸ್ಡ್ ಅಂದರೆ ಅದು ನೀವು ಡಿ ವಿ ಬೈ ವಿ ಅಂತ ತೊಗೊಳ್ತೀರಾ. ಇದನ್ನು ನಾವೇನಂತ ತೊಗೊಳ್ತೀವಿ? ವಾಲ್ಯೂಮ್ ಆಫ್ ವಾಟರ್ ಅಂತ ತೊಗೊಳ್ತೀವಿ. ಡಿ ವಿ ಬೈ ವಿ ಈಸ್ ಈಕ್ವಲ್ ಟು ಎಷ್ಟಂತ ಹೇಳಿದರೆ 1.5% ಅಂತ ಹೇಳಿದ್ದಾರೆ. ಓಕೆನಾ. ಸೊ ಈಗ ಅವರು ಚೇಂಜ್ ಇನ್ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಆಫ್ ವಾಟರ್ ಟು ಬಿ ರೆಡ್ಯೂಸ್ಡ್ ಅಂದರೆ ಎಷ್ಟು ವಾಟರ್ ರೆಡ್ಯೂಸ್ ಆಗಬೇಕು, ಚೇಂಜ್ ಇನ್ ವಾಲ್ಯೂಮ್ ಎಲ್ಲ ಒಟ್ಟಿಗಂಥದ್ದು. ಸೊ ಚೇಂಜ್ ಇನ್ ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗಿದೆ, ಚೇಂಜ್ ಇನ್ ವಾಲ್ಯೂಮ್ ಕೊಟ್ಟಂಗೆ ಇಲ್ಲಿ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ವಾಟರ್ ಟು ಬಿ ರೆಡ್ಯೂಸ್ಡ್ ಬೈ 1.5% ಅಂತ ಹೇಳಿದರೆ ಅದನ್ನು ನಾವು ಡಿ ವಿ ಬೈ ವಿ ಅಂತ ತೊಗೊಳ್ತೀವಿ. ಎಷ್ಟು? 1.5%. ಸೊ ಇದು 1.5% ಇದೆಲ್ಲ, ಇದನ್ನು ನಾನು ನಿಮಗೆ ಬರೆಯೋದು ತೋರಿಸ್ಕೊಟ್ಟಿದ್ದೀನಿ. ಪರ್ಸೆಂಟಲ್ಲಿ ಇದನ್ನು ನಾವು ಕನ್ವರ್ಟ್ ಮಾಡೋದು ಎಷ್ಟಾಗುತ್ತೆ? ಇದು 1.5 ಡಿವೈಡೆಡ್ ಬೈ 100 ಆಗುತ್ತೆ. ಹೌದಾ. ಈಗ 20% ಅಂದರೆ ಹೆಂಗೆ ಮಾಡ್ತೀವಿ? 20% ನಾವು 20 ಡಿವೈಡೆಡ್ ಬೈ 100 ಅಂತ ಮಾಡ್ತೀವಿ. ಅದೇ ಥರನೇ ಈ ಥರ ಬರ್ಕೊಂಡಿದ್ದಾಯಿತು. ಈಗ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ನಾವು ಸಿಂಪ್ಲಿಫಿಕೇಷನ್ ಮಾಡೋಣ. ಈ ಡಿ ಪಿ ನಮಗೇನು ಈ ಡಿ ಪಿ ಫೈಂಡ್ ಔಟ್ ಮಾಡಬೇಕು. ಬಲ್ಕ್ ಮಾಡ್ಯುಲಸ್ ಎಷ್ಟಿದೆ ನೋಡಿ, 2.2 ಇಂಟು 10 to the power of 9 ಇಸ್ ಈಕ್ವಲ್ ಟು ಮೈನಸ್ ಡಿ ಪಿ. ಮೈನಸ್ನ ಇದು ಮಾಡಿಬಿಡೋಣ, ಯಾಕಂದರೆ ಎಲ್ಲದರಲ್ಲೂ ಸೈನ್ಸ್ ಪಾಸಿಟಿವ್ ಇದ್ದಾವೆ. ಸೊ ಡಿ ವಿ ಬೈ ಡಿ ಪಿ ಎಷ್ಟು ಕೊಟ್ಟಿದ್ದಾರೆ? 1.5 ಡಿವೈಡೆಡ್ ಬೈ 100. ಸೊ ನಿಮ್ಗೆ ಗೊತ್ತಿರುತ್ತೆ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಇತ್ತು ಅಂದರೆ ಇದನ್ನೇನು ಬರಿತೀವಿ? ಎ ಇಂಟು ಸಿ ಡಿವೈಡೆಡ್ ಬೈ ಬಿ ಅಂತ ಬರಿತೀವಿ. ಹೌದಾ. ಅದೇ ಥರನೇ ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಇಲ್ಲೂ ಮೈನಸ್ ಡಿ ಪಿ ಇಂಟು 100 ಡಿವೈಡೆಡ್ ಬೈ 1.5. ಆ ಕಡೆ ಎಷ್ಟಿದೆ? 2.2 ಇಂಟು 10 to the power of 9. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ ಡಿ ಪಿಗೆ ನಾವು ಬರ್ಕೊಂಡ್ರೆ ಏನಾಗುತ್ತೆ? 2.2 ಇಂಟು 10 to the power of 9 ಇಂಟು 1.5 ಡಿವೈಡೆಡ್ ಬೈ 100. ನೆಗೆಟಿವ್ ಬಿಟ್ಬಿಡೋಣ, ಯಾಕಂದರೆ ಯಾವುದು ನೆಗೆಟಿವ್ ಇಲ್ವಲ್ಲ, ಹಾಗಾಗಿ ನೆಗೆಟಿವ್ ಬಿಡ್ತಾ ಇದ್ದೀನಿ ಇಲ್ಲಿ. ಸೊ ಈಗ ಸಿಮ್ಯುಲೇಷನ್ ಮಾಡಬೇಕಿದು. ಸೊ ಇಲ್ಲಿ ನೋಡಿ, ನಾನು ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ ತೋರಿಸಿದೆ. 2.1 ಇತ್ತಂದರೆ 21 ಡಿವೈಡೆಡ್ ಬೈ 10 ಅಂತ ಬರಿಬೋದು. ಅದೇ ಥರನೇ 1.5 ಇತ್ತಂದರೆ ಏನು ಬರಿಬೋದು? 1.5ನ 1.5 ಡಿವೈಡೆಡ್ ಬೈ 10 ಅಂತ ಬರೀಬೋದು. ಸಿಂಪಲಾಗಿ ಅದನ್ನೇ ಥರ ಬರೀತದೆ. 22 ಡಿವೈಡೆಡ್ ಬೈ 10 ಇಂಟು 10 to the power of 9 ಇಂಟು 1.5ನ 15 ಡಿವೈಡೆಡ್ ಬೈ 10 ಹೋಲ್ ಡಿವೈಡೆಡ್ ಬೈ 100. ಸೊ ಈಗ ಇಲ್ಲಿ ನೋಡಿ, ಇದೇನಿದು ಡಿ ಪಿ ಅಲ್ವಾ. ಸೊ ಈಗ 22 ಇಂಟು 15 ಇಂಟು 10 to the power of 9 ಕೆಳಗಡೆ ಎಷ್ಟು ಝೀರೋಸ್ ಇದೆ ನೋಡಿ? 1 2 3 4 ಇದೆ. ಸೊ 10 to the power of 4 ಅಂತ ಬರಿಬೋದು. 10 to the power of 9ಗೆ 10 to the power of 4 ಕ್ಯಾನ್ಸಲ್ ಆದರೆ 22 ಇಂಟು 15 ಇಂಟು 10 to the power of 5 ಆಯಿತು. ಈಗ 22 ಇಂಟು 15 ಎಷ್ಟಾಗುತ್ತೆ? 330 ಆಗುತ್ತಾ? 22 ಇಂಟು 15 ಇಸ್ 330ನಾ? ಹೌದು, 330 ಆಗುತ್ತೆ ನೋಡಿ. 330 ಇಂಟು 10 to the power of 5. ಸೊ ಇದು ನಮಗೆ ಡಿ ಪಿ ಬಂತು ನೋಡಿ. ಆನ್ಸರ್ ಎಲ್ಲಾದರೂ ಇದೆಯಾ 330 ಥರ? ಇಲ್ಲ. ಬಟ್ ಅದು ನೀವು ನೋಡಿ 333 ಅಲ್ಲ, 33 ಅನ್ನೋ ಥರ ಇದೆ. ಸಿ ಆಪ್ಷನ್ ಚೂಸ್ ಮಾಡೋದು. ಬಟ್ ಸಿಂಪ್ಲಿಫಿಕೇಷನ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ನಾನೀಗ 33 ಅಲ್ಲಿ ಇದೇನು ಬರುತ್ತೆ? ಪ್ಯಾಸ್ಕಲಲ್ಲಿ ಬಂದಿರುತ್ತೆ. ಯಾಕೆ ಪ್ಯಾಸ್ಕಲಲ್ಲಿ ಅಂದರೆ ಇದು ನೋಡಿ ಸಬ್ಸ್ಟಿಟ್ಯೂಷನ್ ಮಾಡಿರೋದು ಪ್ಯಾಸ್ಕಲಲ್ಲಿ, ಆನ್ಸರು ಪ್ಯಾಸ್ಕಲಲ್ಲೇ ಬಂದಿರುತ್ತೆ. ನನಗೆ ಎಲ್ಲವೂ ಕಿಲೋ ಪ್ಯಾಸ್ಕಲಲ್ಲಿದೆ. ಸೊ ಕಿಲೋ ಪ್ಯಾಸ್ಕಲ್ ಬರಬೇಕಂದ್ರೆ ಏನಾಗಬೇಕು? 10 to the power of 3 ಅನ್ನೋದು ಎಕ್ಸಿಸ್ಟ್ ಆಗಬೇಕು. ಯಾಕಂದರೆ ಕಿಲೋ ಅಂದರೆ 10 to the power of 3 ಅಲ್ವಾ. ಸೊ ನಾನು 33 ಈ ಇಂಟು 0 ಇದಲ್ಲ, 33 ಇಂಟು 10 ಎಷ್ಟು? 330 ಆಗುತ್ತೆ. ಸೊ 33 ಇಂಟು 10 ಅಂತ ಬರ್ಕೊಳ್ತೀನಿ.
330ನ 33 ಇಂಟು 10 ಅಂತ ಬರ್ಕೊಳ್ತಾ ಇದ್ದೀನಿ ಇಂಟು ಆ 10⁵ನ 10⁻², ಇಂಟು 10⁻³ ಪ್ಯಾಸ್ಕಲ್. ಸೊ ಈ ಥರ ಬರ್ಕೊಳ್ಳೋದ್ರಿಂದ ನಮಗೆ ಸಿಂಪ್ಲಿಫಿಕೇಷನ್ ಆಸಾನಾಗೋಗುತ್ತೆ. ಈಗ ಇನ್ನು ನೋಡಿ 10⁻³ ಪ್ಯಾಸ್ಕಲ್ ಏನಿದೆಯಲ್ಲ ಅದನ್ನು ನಾನು ಏನು ಬರಿಬೋದು, ಕಿಲೋ ಪ್ಯಾಸ್ಕಲ್ ಅಂತ ಬರಿಬೋದು. ಯಾಕಂದರೆ ಕಿಲೋ ಅಂದ್ರೇನು 10⁻³. ಸೊ ಏನು ಬರಿಬೋದು ಈಗ 33 ಇಂಟು 10⁻², ಮತ್ತು ಇದು 1 ಎಷ್ಟಾಯಿತು 3 ಆಯಿತು, ಇಂಟು KPA ಕಿಲೋ ಪ್ಯಾಸ್ಕಲ್. ಇದೇನಿದು DP. ಈಗ ನೋಡಿ ಇಲ್ಲಿ ನನಗೆ 10⁻⁴ ಇದೆ, 10⁻⁴ ಇಲ್ವಲ್ಲ ಸರ್ ಅಂತ ಇದಾಗ್ಬೋದು. ಸೊ ನಾನು ಏನು ಮಾಡ್ತೇನೆ ಅಂದರೆ ಸಿಂಪಲ್ ಸಿಂಪ್ಲಿಫಿಕೇಷನ್ ಆಗೋದಕ್ಕೆ /10 × 10 ಮಾಡ್ಕೊಳ್ತಿದ್ದೀನಿ. ಏನಂದರೆ ಇದು ಅಡ್ಜಸ್ಟ್ಮೆಂಟ್. ಸೊ ಈಗ ಇದ್ರದ್ದು ಸಿಂಪ್ಲಿಫಿಕೇಷನ್ ಏನಂಗೆ ಆಗ್ತಿದೆ, ×10 /10, ಯಾಕಂದರೆ ಸಿಂಪಲ್ ಸಿಂಪ್ಲಿಫಿಕೇಷನ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತಾ ಇದ್ದೇನೆ. ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆ ಕಡೆ 10⁻³ ಇದೆ, ಇನ್ನು ಈ ಕಡೆ KPA ಇದೆ. ಈಗ ನೋಡಿ ಇಲ್ಲಿ ನಾನು ನಿಮಗೆ ಈ ಥರ ನೋಡಿ 15 /10 ಅಂದರೆ 1.5 ಬರಿಬೋದು, 21 /10 ಅಂದರೆ 2.1 ಬರಿಬೋದು. ಹೌದಾ? ಅದೇ ಥರನೇ 33 /10 ಅಂದರೆ ಎಷ್ಟು ಬರಿಬೋದು, 3.3 ಬರಿಬೋದು. 33 /10 ಅಂದರೆ ಎಷ್ಟು, 33 /10 ಅಂದರೆ 3.3 ಅಂತ ಬರುತ್ತೆ. 10 ಇಂಟು 10⁻³ ಎಷ್ಟು, 10⁻⁴ KPA. ಸೊ ಈ ಥರ ಮಾಡಿದೆ. ಸೊ ಆಪ್ಷನ್ ಸಿ ಪ್ರಶ್ನೆ ಉತ್ತರ. ಸೊ ಈ ಥರ ಸಿಂಪ್ಲಿಫಿಕೇಷನ್ ನಿಮಗೆ ಮಾಡಬೇಕಂತ ಗೊತ್ತಾಗಬೇಕು. ಇದೆಲ್ಲ ಸಿಂಪಲ್ ಸಿಂಪ್ಲಿಫಿಕೇಷನ್ನೇ. ಎಕ್ಸಾಮಲ್ಲಿ ಫಾಸ್ಟಾಗಿ ಮಾಡಿದ್ರೆ ಆಗುತ್ತೆ. ನ್ಯೂಮರಿಕಲ್ಸ್ ಏನು ಭಾಳ ಇರಲ್ಲ, ಕಮ್ಮಿನೇ ಇರೋ ಕಾರಣದಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ರೆ ಆ 5 ನ್ಯೂಮರಿಕಲ್ಸೇ ನಿಮಗೆ ಯೂಸ್ಫುಲ್ ಆಗ್ತವೆ. ಎಕ್ಸಾಮಲ್ಲಿ ಪ್ರತಿ ಮಾರ್ಕ್ನೂ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಹಾಗಾಗಿ ನ್ಯೂಮರಿಕಲ್ಸ್ ಬಂತಂದರೆ ನಿಮ್ಮ ಕೈಯಲ್ಲಿ ಆ 5 ಮಾರ್ಕ್ ಇದ್ದರೆ 5 ಮಾರ್ಕು, 10 ಮಾರ್ಕ್ ಇದ್ದರೆ 10 ಮಾರ್ಕ್ ನಿಮ್ಮ ಕೈಯಲ್ಲಿ ಫಿಕ್ಸ್ ಆಗೋಗಬೇಕು. ಸೊ ಆದಷ್ಟು ನ್ಯೂಮರಿಕಲ್ಸ್ನ ಪ್ರಾಕ್ಟೀಸ್ ಮಾಡಿರಿ. 10 ಮಾರ್ಕ್ಸ್ನೂ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಇನ್ನು 10 ಮಾರ್ಕ್ಸ್ ಅಂದರೆ ಆ ಕಡೆ ಒಂದು 50-60 ತೊಗೊಂಬಿಟ್ರೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟನ್ನು ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಂದ ಮುಂದೆ ತರ್ತಾ ಹೋಗ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮಾಕ್ ಟೆಸ್ಟ್ ಲಾಂಚ್ ಆಗಿದೆ, ಮತ್ತು MCQ ಸೀರೀಸ್ ಅಂತ ಒಂದು ಕೋರ್ಸ್ ಅವೈಲೇಬಲ್ ಇದೆ. ಸೊ ಲಾಸ್ಟ್ ಮೂಮೆಂಟ್ ಇದೆ ಪ್ರಿಪರೇಷನು. ಅದು ಪ್ರೈಸ್ ಕೂಡ ಈಗ ಒಂದು ಕಡೆಯಿಂದ ನೋಡಿದ್ರೆ ಕಮ್ಮಿನೇ ಆಗಿದೆ. ನೋಡಿ ಯಾರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಮಾಕ್ ಟೆಸ್ಟು ಇದೆ, ಮಾಕ್ ಟೆಸ್ಟ್ ಫಾರ್ ಮೆಕ್ಯಾನಿಕಲ್ ಹಾಗೂ ಎಲೆಕ್ಟ್ರಿಕಲ್ ಟ್ರಿಪಲ್ ಎರಡಕ್ಕೂ ಅವೈಲೇಬಲ್ ಇದೆ. ಸೊ ನಾನು ಪ್ರೀವಿಯಸ್ಸಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮಾಕ್ ಟೆಸ್ಟ್ ಅಂತ ಹೇಳ್ಬಿಟ್ಟು. ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೂಲಕ ನೀವು ಆ ಮಾಕ್ ಟೆಸ್ಟ್ನ ಮಾಡ್ಕೊಳ್ಬೋದು, ಪರ್ಚೇಸ್ ಮಾಡಿಕೊಂಡು ಅಟೆಂಡ್ ಮಾಡ್ಕೊಳ್ಬೋದು. 3 ಮಾಕ್ ಟೆಸ್ಟ್ ಅವೈಲೇಬಲ್ ಇದೆ. ಕೋರ್ಸ್ ಡೀಟೇಲ್ಸ್ನೆಲ್ಲ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿಕೊಂಡು ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಫೈನಲಾಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.